ಇವತ್ತು 28 ಲೋಕಸಭಾ ಕ್ಷೇತ್ರಗಳಲ್ಲಿ 3 ಸ್ಥಾನಗಳನ್ನು ಮಾತ್ರ ಅವ್ರು ಕೇಳ್ಕೊಂಡಿದ್ದಾರೆ ಅಥವಾ ನೀವು ಕೊಟ್ಟಿದ್ದೀರಿ. ಆ 3 ಕ್ಷೇತ್ರಗಳಲ್ಲಿ JDSನವ್ರು ಗೆಲ್ಲಕ್ಕೆ ನಿಮ್ಮ ಸಹಕಾರ ಇದೆಯಾ? ಈಗ ಆಲ್ರೆಡಿ ಒಂದು ಕ್ಷೇತ್ರ ಬಿಜೆಪಿ ಗೆದ್ದಂತ ಕ್ಷೇತ್ರ ನಾವು ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ. 100ಕ್ಕೆ 100ರಷ್ಟು ಕೋಲಾರ ನಾವು ಗೆಲ್ತೀವಿ. ಬಿಜೆಪಿ ಪಕ್ಷವನ್ನ ಕೋಮುವಾದಿ ಪಕ್ಷ ಅಂತ, ವಚನ ಭ್ರಷ್ಟು ಅಂತ ಕುಮಾರಸ್ವಾಮಿ ಅವರು ದೂರ್ಕೊಂಡೇ ಬಂದ್ರು. ಅದು ಹೇಗೆ ಹೊಂದಾಣಿಕೆ ಇದೆ ನಿಮ್ಮಲ್ಲಿ? ನಾವೇನು ಕೋಮುವಾದಿಗಳಲ್ಲ. ಅದೇ ನಾವು ನಿಜವಾಗ್ಲೂ ಏನು ಅನ್ನೋದು ಇವತ್ತು JDSಗೂ ಅರ್ಥ ಆಗಿದೆ. ಮುಸ್ಲಿಂ ಸಮುದಾಯದ ವಿರೋಧಿನ ನೀವು? ಮುಸ್ಲಿಂ ವಿರೋಧಿಗಳಲ್ಲ, ಸಿದ್ಧಾಂತಗಳಿಗೆ ವಿರೋಧ ನಾವು. ಮುಖ್ಯಮಂತ್ರಿ ಸ್ಥಾನ DK ಶಿವಕುಮಾರ್ ಸಿಗಬೇಕು ಅನ್ನೋದಾದ್ರೆ DK ಸುರೇಶ್ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಅವ್ರದ್ದು ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ. ಅದು ಹೇಗೆ ಮಂಜುನಾಥ್ ಗೆಲ್ತಾರೆ? ಲಾಸ್ಟ್ ಟೈಮು ನಾವು ಟೈಅಪ್ ಇಲ್ದೇನೆ ನನಗೆ 6,73,388 ಓಟ್ ಬಂದಿದೆ. DK ಸುರೇಶ್ ಇಂಡಿಪೆಂಡೆಂಟ್ ಆಗಿ ಕಾಂಗ್ರೆಸ್ ಇಂದನೇ ಬರೀ ಕ್ಯಾಂಡಿಡೇಟ್ ಆಗಿ JDS ಸಪೋರ್ಟ್ ಇಲ್ಲ ಅಂದ್ರೆ ಮನುಷ್ಯ ಗ್ಯಾರಂಟಿ ಸೋಲ್ತೀವಿ. ನೀವು ಒಂದೇ ಪಕ್ಷದಲ್ಲಿ ಇಬ್ರು ನಿಂತಿರೋದ್ರಿಂದ ಕಾಂಗ್ರೆಸ್ಗೆ ಅಧಿಕಾರ ಸಿಗುತ್ತಾ? ರಾಘವೇಂದ್ರ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಈಶ್ವರಪ್ಪರದು ಟ್ರ್ಯಾಕ್ ಬೇರೆ, ರಾಜ್ಯದ ರಾಜಕಾರಣ. DK ಸುರೇಶ್ ತೆರಿಗೆ ವಂಚನೆ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಹೊರಟಿದ್ದಾರೆ. DK ಸುರೇಶ್ ಅವರಿಗೆ ಟ್ಯಾಕ್ಸ್ ಮತ್ತು ಫೈನಾನ್ಸ್ ಅಲೋಕೇಶನ್ಸ್ ಬಗ್ಗೆ ಇನ್ನೂ ಅಷ್ಟು ಮಾಹಿತಿ ಇಲ್ಲ. ಮನಮೋಹನ್ ಸಿಂಗ್ ಇರಿದ್ದಾಗ ₹100 ಕಳಿಸಿದ್ರೆ ₹100 ನಮ್ಗೆ ಕೊಡ್ತೀರಾ ವಾಪಸ್? ಡಾಕ್ಟರ್ ಮಂಜುನಾಥ್ ಅವರಿಗೆ ಕ್ಷೇತ್ರದ ಪರಿಚಯವೇ ಇಲ್ಲ, ಹೇಗ್ ಮಾಡ್ತಾರೆ, ಏನ್ ಮಾಡ್ತಾರೆ? DK ಶಿವಕುಮಾರ್ DK ಸುರೇಶ್ ಗೆಲ್ಲಕ್ಕಿಂತ ಮುಂಚೆ ಕ್ಷೇತ್ರ ಅವ್ರಿಗೇನು ಪರಿಚಯ ಇತ್ತು? ಕನಕಪುರದಲ್ಲಿ ಮಾತ್ರ ಇದ್ರು. ಚೊಂಬು ಅಭಿಯಾನ ಅಂತ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ? ಏನು ಚೆಂಬು, ಅದು ಆ ಚೆಂಬೆ ನಮಗೆ ಅಕ್ಷಯ ಪತ್ರ ಆಗಿದೆ. ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಈ ಮೈತ್ರಿ ಇರಲ್ಲ ಅನ್ನೋ ಆರೋಪ ಇದೆ. ನೋಡಿ, ಕಾಂಗ್ರೆಸ್ JDS ಹೊಂದಾಣಿಕೆ ಆಗಿತ್ತು, ಲೀಡರ್ಗಳು ಒಂದಾರು, ಪಾರ್ಟಿ ವರ್ಕರ್ಗಳು ಒಂದಾಗಿರಲಿಲ್ಲ. ಈ ಸಲ ಬಿಜೆಪಿ JDSನ ಕಾರ್ಯಕರ್ತರಿಗೆ ತುಂಬ ಖುಷಿ ಇದೆ, ಹೊಂದಾಣಿಕೆ ಆಗಿರ್ತಕ್ಕಂಥದ್ದು. ಜನ DK ಸುರೇಶ್ಗೆ ಈ ಸಲ 5 ವರ್ಷ ರೆಸ್ಟ್ ತಗೊಳ್ಳಿ ಅಂತೇಳಿ ಕಳಿಸ್ತಾರೆ. ಮತ್ತೆ ಅಂಬೇಡ್ಕರ್ ಅವರೇ ಹುಟ್ಟು ಬಂದ್ರು ಸಂವಿಧಾನವನ್ನು ಬದಲಾಯಿಸಕ್ಕಾಗಲ್ಲ ಅಂತ. ಅದೊಂದು ರೀತಿ ಭಗವದ್ಗೀತೆ ಇದ್ದಂಗೆ. ಸಂವಿಧಾನ ಬದಲಾವಣೆ ಬೇರೆ, ತಿದ್ದುಪಡಿ ಬೇರೆ. ಕರುನಾಡು ಮನಸ್ಸುಗಳಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್. ಆತ್ಮೀಯ ವೀಕ್ಷಕರೇ, ಲೋಕಸಭಾ ಚುನಾವಣೆ ಸಮರ ಬಹಳ ವಿಜೃಂಭಣೆಯಿಂದ, ವಾಕ್ಸಮರಗಳಿಂದ, ಅತಿ ಹೆಚ್ಚಾಗಿ ಜನನಾಯಕರ ವೈಯಕ್ತಿಕ ದ್ವೇಷಗಳು ಮತ್ತು ರಾಜಕೀಯ ದ್ವೇಷಗಳನ್ನ ಇಟ್ಕೊಂಡಂತಹ ಮಾತುಗಳನ್ನು ಆಡುವ ಮೂಲಕ ಲೋಕಸಭಾ ಚುನಾವಣೆ ರಂಗೇರುತ್ತಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ನಡೆಯಲು ಆರಂಭವಾಗಿದೆ. ಇನ್ನು ಬೆಳ್ಳೆಣಿಕೆಯಷ್ಟು ದಿನಗಳಿದೆ. ಇಡೀ ಕರ್ನಾಟಕದಲ್ಲಿ ಬಹುತೇಕ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲೂ ಸಹ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಅತಿ ಹೆಚ್ಚು ಜನರನ್ನು ಕಾಡುತ್ತೆ. ಶಿವಮೊಗ್ಗ ಕ್ಷೇತ್ರವೂ ಸಹ ಈ ಬಾರಿ ಬಹಳಷ್ಟು ಜನಮನ್ನಣೆಯನ್ನು ಅಥವಾ ಒಂದು ವಾಕ್ಸಮರಕ್ಕೆ ಸಿದ್ಧವಾಗಿರುವಂತಹ, ಒಂದೇ ಪಕ್ಷದಲ್ಲಿ ಇಬ್ಬರು ನಿಂತಿರುವಂಥದ್ದು, ಪಕ್ಷೇತರವಾಗಿ ನಿಂತ್ಕೊಂಡ್ರು ಆದ ಪಕ್ಷಕ್ಕೆ ಸದಸ್ಯತ್ವ ಇನ್ನೂ ಇರೋದರಿಂದ ಅದು ಸಹ ಗಮನವನ್ನು ಸೆಳೀತಾ ಇದೆ. ಈ ನಿಟ್ಟಿನಲ್ಲಿ BJPಯ ರಾಜ್ಯ ವಕ್ತಾರರಾದಂತಹ, ಅದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಇರುವಂತಹ ಬಿನ್ನಿಪೇಟೆ ಕ್ಷೇತ್ರದಲ್ಲಿ 2 ಬಾರಿ BJP ಪಕ್ಷದಿಂದ ಸ್ಪರ್ಧೆ ಮಾಡಿ ಹಲವಾರು ಹುದ್ದೆಗಳನ್ನು, BJP ಪಕ್ಷದ ಹುದ್ದೆಗಳನ್ನು ಅಲಂಕರಿಸಿ, ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ಈ 3 ಚುನಾವಣೆಗಳಲ್ಲೂ ಸಹ 2ನೇ ಸ್ಥಾನವನ್ನು ಪಡೆದುಕೊಂಡಂತಹ ಹಾಲಿ BJP ಪಕ್ಷದ ವಕ್ತಾರರಾಗಿರುವಂತಹ ಅಶ್ವಥ್ ನಾರಾಯಣರವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಅಶ್ವಥ್ ನಾರಾಯಣವರು BMLನಲ್ಲಿ ಒಬ್ಬ ಸಾಮಾನ್ಯ ನೌಕರರಾಗಿದ್ದುಕೊಂಡು ತದನಂತರ BJP ಆರಂಭದಿಂದಲೂ, BJP ಹುಟ್ಟಿದಾಗಿನಿಂದಲೂ ಸದಸ್ಯತ್ವವನ್ನು ಪಡ್ಕೊಂಡು ಹಲವಾರು ಹುದ್ದೆಗಳನ್ನು ನಿಭಾಯಿಸಿ ಹಂತ ಹಂತವಾಗಿ ಮೇಲೇರಿ ತದನಂತರ ಅವರು BJPಯ ರಾಜ್ಯ ಮಟ್ಟದ ವಕ್ತಾರರಾಗಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿರುವುದಲ್ಲದೆ BJP ಪಕ್ಷವೂ ಸಹ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರು ಸೇರಿದಂತೆ ವಿವಿಧ ಪದಾಧಿಕಾರಿಗಳನ್ನು ಮಾಡಿದ್ದಾರೆ. ಈಗ ರಾಜ್ಯ ವಕ್ತಾರರಾಗಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಅಷ್ಟಕ್ಕೆ ಸೀಮಿತವಾಗಿದೆ. ರಾಜ್ಯದಲ್ಲಿ ಹೇಗೆಲ್ಲ ಚುನಾವಣೆ ನಡೆಸ್ತಾ ಇದ್ದಾರೆ, ಹೇಗೆ ಇವರ ಪಾತ್ರ ಇದರಲ್ಲಿ ಅಡಕವಾಗಿದೆ ಎಂಬುದನ್ನು ಅವರ ಮಾತಿನ ಮೂಲಕ ತಿಳಿಸ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರ್, ರಾಜ್ಯದಲ್ಲಿ BJP ಮತ್ತು JDS ಪಕ್ಷ ಈಗ ಒಂದಾಗಿದೆ, ಜೊತೆಗೆ ಕಾಂಗ್ರೆಸ್ ಪಕ್ಷ 2 ಪಕ್ಷಕ್ಕೆ ವಿರೋಧಿಯಾಗಿ ನಿಂತಿದೆ. ಹೇಗೆ ಅನ್ನಿಸ್ತಾ ಇದೆ ಸರ್ ರಾಜ್ಯದಲ್ಲಿ ಚುನಾವಣೆ? ನೋಡಿ, ಕಾಲ ಹೇಗಿದೆ ಅಂತಂದರೆ, ಕಳೆದ ಲೋಕಸಭೆ ಚುನಾವಣೆ 2019ರಲ್ಲಿ ಕಾಂಗ್ರೆಸ್ಸು JDS ಒಟ್ಟಿಗೆ ಸರ್ಕಾರವನ್ನು ನಡೆಸ್ತಾ ಇತ್ತು, ಅಲಿಯನ್ಸ್ ಗವರ್ನಮೆಂಟ್ ಇನ್ ಕರ್ನಾಟಕ. ಆಗ ಒಟ್ಟಿಗೆ ಈ ಚುನಾವಣೆಯನ್ನು ಅವ್ರು ಫೇಸ್ ಮಾಡಿದರು. ಬೆಂಗಳೂರು ಗ್ರಾಮಾಂತರದಲ್ಲಿ JDSನ ಬೆಂಬಲಿತ ಅಭ್ಯರ್ಥಿಯಾಗಿ DK ಸುರೇಶ್ ನಿಂತಿದ್ದರು, ನಾನು BJP ಅಭ್ಯರ್ಥಿಯಾಗಿ ನಾನು ನಿಂತಿದ್ದೆ. ಈ ಬಾರಿ BJPಗೆ JDS ಬೆಂಬಲ ಕೊಟ್ಟಿದೆ. ಅಂದರೆ ಮುಂಚೆ ಇದ್ದಂಥ JDS NDA ತೆಕ್ಕೆಯಿಂದ ದೂರ ಹೋಗಿತ್ತು ಕೆಲವು ಕಾರಣಗಳಿಂದ. ಈಗ ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ JDS NDA ತೆಕ್ಕೆಗೆ ಬಂದಿದೆ. ಸಹಜವಾಗಿ NDA ತೆಕ್ಕೆಗೆ ಬಂದ ಮೇಲೆ ಈಗ JDS BJPಗೆ ಬೆಂಬಲ ಕೊಡ್ತಾ ಇದೆ. BJP JDS ನಿಂತಿರ್ತಕ್ಕಂಥ ಕ್ಷೇತ್ರದಲ್ಲಿ ಬೆಂಬಲವನ್ನು ಕೊಡ್ತಾ ಇದೆ. ಇದೊಂದು ರೀತಿ ಬೆಂಗಳೂರು ಗ್ರಾಮಾಂತರ ಈ ಬಾರಿ
JDS BJP ಒಟ್ಟಿಗೆ ಚುನಾವಣೆ ಮಾಡ್ತಾ ಇರೋದ್ರಿಂದ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಾರ್ಟಿ ಗೆಲುವಿನ ಹಾದಿನಲ್ಲಿ ಹೋಗ್ತಾ ಇದೆ ಅನ್ನತಕ್ಕಂಥ ಸ್ಪಷ್ಟವಾದಂಥ ಚಿತ್ರಣ ಇವತ್ತು ಕಂಡು ಬರ್ತಾ ಇದೆ. ಸರ್, ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಅಂತ ಉದ್ಭವ ಆಗಿ ಒಂದು ದೊಡ್ಡ ಹಂತಕ್ಕೆ ಹೋಗಿದಂತಹ ಪಕ್ಷ JDS ಪಕ್ಷ. ಇವತ್ತು 28 ಲೋಕಸಭಾ ಕ್ಷೇತ್ರಗಳಲ್ಲಿ 3 ಸ್ಥಾನಗಳನ್ನು ಮಾತ್ರ ಕೇಳ್ಕೊಂಡಿದ್ರೆ ಅಥವಾ ನೀವು ಕೊಟ್ಟಿದ್ದೀರಿ. ಆ 3 ಕ್ಷೇತ್ರಗಳಲ್ಲೂ JDSನವ್ರು ಗೆಲ್ಲಕ್ಕೆ ನಿಮ್ಮ ಸಹಕಾರ ಇದೆಯಾ? ಈಗ ಆಲ್ರೆಡಿ ಒಂದು ಕ್ಷೇತ್ರ BJP ಗೆದ್ದಂಥ ಕ್ಷೇತ್ರ ನಾವು ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ. ಕೋಲಾರ ಕ್ಷೇತ್ರದಲ್ಲಿ ಮುನ್ಸ್ವಾಮಿ ಅನ್ನತಕ್ಕಂಥವ್ರು ನಿಂತಿದ್ರು. ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ನಮ್ಮ MP ಅಲ್ಲಿ ಗೆದ್ದಿದ್ರು ಸಹ ಒಂದು ಹೊಂದಾಣಿಕೆ ಅಂತ ಆದಂಥ ಸಂದರ್ಭದಲ್ಲಿ JDSಗೆ ನಾವು ಸ್ಥಾನ ಬಿಟ್ಕೊಟ್ಟಿದ್ದೀವಿ. 100ಕ್ಕೆ 100ರಷ್ಟು ಕೋಲಾರ ನಾವು ಗೆಲ್ತೀವಿ. ಅಂದರೆ BJP ಉಳಿಸ್ಕೊಂಡಿತ್ತು. ಈ ಸಲ JDSನ ಅಭ್ಯರ್ಥಿಯಾಗಿ ನಾವು ಆ ಕ್ಷೇತ್ರ ಉಳಿಸ್ಕೊಳ್ತೀವಿ. ಇನ್ನು ಪ್ರಜ್ವಲ್ ರೇವಣ್ಣವರು ಹಾಲಿ ಸಿಟ್ಟಿಂಗ್ ಜನತಾದಳದ MP ಹಾಸನ ಜಿಲ್ಲೆ. 100ಕ್ಕೆ ಈ ಸಲ BJP ತಂದೆ ಆದಂಥ ಒಂದು ಶಕ್ತಿ ಆ ಕ್ಷೇತ್ರದಲ್ಲಿ. ಅದು ಹಾಸನ ಟೌನ್ ಆಗ್ಬೋದು, ಹಾಸನ ಕ್ಷೇತ್ರ ಆಗ್ಬೋದು, ಬೇಲೂರು ಆಗ್ಬೋದು, ಸಕಲೇಶ್ಪುರ ಆಗ್ಬೋದು, ಇವೆಲ್ಲವೂ BJP ತೆಕ್ಕೆನಲ್ಲಿರ್ತಕ್ಕಂಥ ಕ್ಷೇತ್ರ. ನಮ್ಮ ಬೆಂಬಲ JDS ಸಿಕ್ಕಿರೋದ್ರಿಂದ ಕಳೆದ ಬಾರಿಗಿಂತಲೂ ಈ ಸಲ ಪ್ರಜ್ವಲ್ ರೇವಣ್ಣವರು ಲೀಡಿಂಗಲ್ಲಿ ಗೆಲ್ಲುತ್ತಾರೆ ಅನ್ನತಕ್ಕಂಥ ಎಲ್ಲ ವಿಶ್ವಾಸ ಇದೆ. ಕೇವಲ 3 ಅಲ್ಲ, BJP ಪಕ್ಷದಿಂದ ಡಾಕ್ಟರ್ ಮಂಜುನಾಥ್ ಅವರು ನಿಲ್ಲಿಸಿರೋದ್ರಿಂದ 3+1 ಅದು ನಮ್ದೇನೆ ಇರ್ಬೋದು. ಇಲ್ಲಿ ನೋಡಿ, ಅವರು ಆ ಕುಟುಂಬದ ವ್ಯಕ್ತಿಯಾಗಿ ಬಂದಿರ್ಬೋದು, ಆದರೆ BJP ಅಭ್ಯರ್ಥಿಯಾಗಿ ಇಲ್ಲಿ ನಿಂತಿದ್ದಾರೆ. ಅವರು BJP ಅಭ್ಯರ್ಥಿ ನಿಂತಾಗ JDSನ ಬೆಂಬಲ ಸಹಜವಾಗಿ BJP ಅಭ್ಯರ್ಥಿಗೆ ಸಿಗ್ತದೆ. ಕುಮಾರಸ್ವಾಮಿ ಅವರು ನಿಂತಿರ್ತಕ್ಕಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಕೆಲವೇ ಅಂತರದಲ್ಲಿ ಅವರು ಸೋತಿರು. ಈ ಬಾರಿ ನಾವು ಯಾಕೆ ನಿಖಿಲ್ ಕುಮಾರಸ್ವಾಮಿನ ಸೋಲಿಸಿದ್ದು ತಪ್ಪಾಯಿತು ಅನ್ನತಕ್ಕಂಥದ್ದು ಜನಗಳ ಮನಸ್ಸಿಗೆ ಬಂದಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಜಾಗಕ್ಕೆ ಕುಮಾರಸ್ವಾಮಿ ನಿಂತಿದ್ದಾರೆ, ಸುಮಲತಾ ಅವರು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಈ ಬಾರಿ ಮಂಡ್ಯದ ನಾನು ಸಹ ನನ್ನ ತವರು ಮಂಡ್ಯದ ಜನದ ಪಲ್ಸ್ ಇವತ್ತು ನಮ್ಗೆ ಅರ್ಥ ಆಗಿದೆ. 100ಕ್ಕೆ 100ರಷ್ಟು ಗೆದ್ದೇ ಗೆಲ್ಲುತ್ತಾರೆ. ಈ ಸಲ ಚುನಾವಣೆ ವಿಶೇಷ ಅಂದರೆ ದೇಶದಲ್ಲಿ 5 ಜನ ಮುಖ್ಯಮಂತ್ರಿಗಳು ಚುನಾವಣೆಗೆ ನಿಂತಿದ್ದಾರೆ. 5 ಜನ ಮುಖ್ಯಮಂತ್ರಿಗಳು BJPಯಿಂದನೇ ನಿಂತಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿ JDS ಇಂದ ನಿಂತಿದ್ದಾರೆ, ಜಗದೀಶ್ ಶೆಟ್ಟರು ಬೆಳಗಾವಿಯಿಂದ ನಿಂತಿದ್ದಾರೆ, ಅಲ್ಲಿಂದ ಬಂದು SR ಬೊಮ್ಮಾಯಿ ಅವರು ಹಾವೇರಿಯಿಂದ ನಿಂತಿದ್ದಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದಲ್ಲಿ ನಿಂತಾರೆ, ಜಾರ್ಖಂಡಿನ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಅವರು ಸಹ 5 ಜನ ಮುಖ್ಯಮಂತ್ರಿಗಳು ಈ ಸಲ ಚುನಾವಣೆಯಲ್ಲಿರ್ತದೆ. ಹಿಂಗಾಗಿ ಕುಮಾರಸ್ವಾಮಿ ಅವರು ಸರ್ ಈ ಸಲ ಗೆಲ್ಲುತ್ತಾರೆ ಅಂತಕ್ಕಂಥ ವಿಶ್ವಾಸ. ಸರ್, JDS ಮತ್ತು BJP ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಂದಂಥವು. ಅದೇ ಅಜೆಂಡಾ ಮೇಜರಾಗಿ ಕಾಂಗ್ರೆಸ್ ಸರಿ ಇಲ್ಲ, ಕಾಂಗ್ರೆಸ್ಸು ಒಂದು ಸಮುದಾಯದ ಪರ ಹೋಗುತ್ತೆ, ಕಾಂಗ್ರೆಸ್ಸು ದೇಶವನ್ನು ಹಿನ್ನಡೆ ಮಾಡ್ತಾ ಇದೆ ಅಂತ ಉಟ್ಕೊಂಡಂಥ ಪಕ್ಷಗಳು BJP ಮತ್ತು JDS. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥವರು, ಮುಖ್ಯಮಂತ್ರಿ ಆಗಿದ್ದಂಥವರು, ಇಡೀ ಕುಟುಂಬ BJP ಪಕ್ಷವನ್ನು ಕೋಮುವಾದಿ ಪಕ್ಷ ಅಂತ ಹಾಗೂ ವಚನಭ್ರಷ್ಟು ಅಂತ ಕುಮಾರಸ್ವಾಮಿಯವರು ದೂರ್ಕೊಂಡೇ ಬಂದರು. ಅದು ಹೇಗೆ ಹೊಂದಾಣಿಕೆ ಇದೆ ನಿಮ್ಮಲ್ಲಿ? ಇತ್ತು 2009ರಲ್ಲಿ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕಾಯಿತು. ಕುಮಾರಸ್ವಾಮಿ ಅವರು ಅಧಿಕಾರ ಕೊಡಲಿಲ್ಲ. ಅದಕ್ಕೆ ಕಾರಣ ಈಗಾಗಲೇ ಸ್ಪಷ್ಟೀಕರಣವರು ಕೊಟ್ಟಿದ್ದಾರೆ. ನಾವು ತಪ್ಪು ಮಾಡಿದ್ದೀವಿ ಅನ್ನತಕ್ಕಂಥದ್ದು ಅವ್ರ ಮನಸ್ಸಿಗೆ ಬಂತು. ದೇವೇಗೌಡರ ಅವಾಗ ನಾವು ಜಾತ್ಯತೀತವಾದಿಗಳು, ನಾವು ಯಾವಾಗಲೂ ಕೋಮುವಾದಿಗಳ ಜೊತೆ ಹೋಗಬಾರ್ದು ಅನ್ನತಕ್ಕಂಥದ್ದು ಅವ್ರ ಮನಸ್ಸಲ್ಲಿತ್ತು. ನಾವೇನು ಕೋಮುವಾದಿಗಳಲ್ಲ, ಅಲ್ಲೇ ನಮ್ಮನ್ನು ಕೋಮುವಾದಿಗಳು ಅಂತೇಳಿ ಆ ರೀತಿ ಒಂದು ಬಣ್ಣ ಕಟ್ಟಿದ್ರು. ಅದೇ ನಾವು ನಿಜವಾಗ್ಲೂ ಏನು ಅನ್ನೋದು ಇವತ್ತು JDSಗೂ ಅರ್ಥ ಆಗಿದೆ. JDS ನಮ್ಮ ಜೊತೆಯಲ್ಲಿ ಅಲಿಯನ್ಸ್ ಆಗಿರೋದು ಮುಂಚೆ NDA ಲೆಕ್ಕದಲ್ಲಿ ನಮ್ಮ ಜೊತೆಲೇ ಇದ್ದರು. ಕಾರಣಾಂತರಗಳಿಂದ ನೋಡಿ ಶ್ರೀನಿವಾಸರು, ಈಗ ಒಂದೇನಾಗ್ತದೆ, ಕೆಲವೊಂದು ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಹೊಂದಾಣಿಕೆ ಅಲ್ಲ, ಬದಲಾದ ರಾಜಕೀಯ ಅಂತ ಅಂದರೆ ಅಧಿಕಾರಕ್ಕೋಸ್ಕರ ಅಥವಾ ರಾಜಕಾರಣಕ್ಕೋಸ್ಕರ ಯಾರು ಶತ್ರು ಅಲ್ಲ, ಯಾರು ಮಿತ್ರ ಅಲ್ಲ, ಆ ಸಂದರ್ಭಕ್ಕೆ ಅನುಗುಣವಾಗಿ ಹೊಂದ್ಕೊಬಿಡ್ಬೇಕು ಅಂತ ಹೇಳ್ತೀರಿ. ಇಲ್ಲ ನೋಡಿ, ಲಾಸ್ಟ್ ಟೈಮು ಕುಮಾರಸ್ವಾಮಿ ಅವರ ಕಾಂಗ್ರೆಸ್ ಅವರು ರಿಸಲ್ಟ್ ಇನ್ನು ಮುಗ್ದೇ ಇಲ್ಲ. 2018ರ ರಿಸಲ್ಟ್ ಮುಗ್ದೇ ಇಲ್ಲ. ಆದರೆ ಡೆಲ್ಲಿಯಿಂದಲೇ ತೀರ್ಮಾನ ಮಾಡಿದ್ರು ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ, ಕಾಂಗ್ರೆಸ್ ಅವರಿಗೆ ಬೇಷರತ್ ಬೆಂಬಲ ಕೊಡುತ್ತೆ ಅಂತೇಳಿ. ಏನಕ್ಕೆ ಕಾರಣ ಕೊಟ್ಟಿದ್ದಾರೋ, ಯಾವುದೇ ಕಾರಣಕ್ಕೂ BJP ಅಧಿಕಾರ JDS BJP ಹೊಂದಾಣಿಕೆ ಆಗೋಗ್ಬಿಡುತ್ತೆ ಅಂತ ಹೇಳಿ ಇದು ಮಾಡ್ಕೊಂಡು ನಮ್ಮನ್ನು ದೂರ ಇಟ್ಟರು. ಅದ್ರ ಕಡೆಗೆ ಏನಾಯಿತು, ಸರ್ಕಾರ ಅವರು 18 ತಿಂಗಳಲ್ಲಿ ಕಳ್ಕೊಂಡ್ರು, ನಮ್ಮದು ಮುಖ್ಯಮಂತ್ರಿ ಆದ್ವಿ. ಈಗ JDS ನಮ್ಮ ಜೊತೆ ಬಂದಿದೆ. 28ಕ್ಕೆ 28ರಲ್ಲೂ ಗೆಲ್ಲಿತೀವಿ ಅನ್ನತಕ್ಕಂಥದ್ದು ನನ್ನ ಇಡೀ ರಾಜ್ಯ ಪ್ರವಾಸ ಮಾಡಿದಿರಿ. 28ಕ್ಕೆ 28 ಗೆಲ್ಲಿತೀವಿ ಅನ್ನತಕ್ಕಂಥದ್ದು ವಿಶ್ವಾಸ ಇದೆ. ಒಂದು ನಾನು ಹೇಳ್ತೀನಿ, ಕಳೆದ ಬಾರಿ ಕಾಂಗ್ರೆಸ್ಸು JDS ಒಂದಾಗಿ JDS 1 ಗೆಲ್ಲಿತು, ಕಾಂಗ್ರೆಸ್ 1 ಗೆಲ್ಲಿತು, BJP 25 ಗೆಲ್ಲಿತು. ಈ ಸಲ BJP ಜೊತೆ JDS ಇರೋದ್ರಿಂದ 28ಕ್ಕೆ 28 ಗೆಲ್ಲಿತೀವಿ ಅನ್ನತಕ್ಕಂಥದ್ದು 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಸರ್, ಈ ಕೋಮುವಾದಿ ಪಕ್ಷ ಅನ್ನುವಂಥದ್ದು ಹೇಗಿದೆ ಅಂತ ಅಂದರೆ, ಇದೇ HD ದೇವೇಗೌಡರು ಮೋದಿ ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ,
ನಮ್ಮ ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ಸ್ ಆಗಿಬಿಡ್ತೀನಿ, ಇದು ಅಷ್ಟೊಂದು ಕೋಮುವಾದಿ ಪಕ್ಷ ಅಂತಿದ್ರು. ಆದರೆ ಇವತ್ತು ಬದಲಾದ ಸನ್ನಿವೇಶದಲ್ಲಿ ಮುಸ್ಲಿಮ್ಸ್ ಓಟೇ ಬೇಡ ಅನ್ನುವಂಥದ್ದನ್ನು ನೇರವಾಗಿ ಹೇಳುವಂಥ ಪರಿಸ್ಥಿತಿ ಇದೆ. ನಮ್ಮಲ್ಲಿ ಮುಸ್ಲಿಮ್ಸ್ ಓಟ್ ತುಂಬ ಕಡಿಮೆ ಏನಿಲ್ಲ, ಕೆಲವು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಹಂತದಲ್ಲಿದೆ. ನೀವು ಮುಸ್ಲಿಮ್ಸ್ ವಿರೋಧಿನ, ಮುಸ್ಲಿಂ ಸಮುದಾಯದ ವಿರೋಧಿನ ನೀವು? ನೋಡಿ, ನಾವು ಮುಸ್ಲಿಂ ವಿರೋಧಿಗಳಲ್ಲ, ನಮ್ಮನ್ನು ಅವರು ಮುಸ್ಲಿಂ ವಿರೋಧಿಗಳು ಅಂತ ಭಾವನೆ ಅವ್ರ ಮನಸ್ಸಿಗೆ ಬಂದ್ಬಿಟ್ಟಿದೆ. ಈಗ ಕೆಲವು ಕಮ್ಯುನಿಸ್ಟ್ನಲ್ಲಿ ಕೆಲವರು ಇದ್ದಾರೆ, ಅವರು ಮುಸ್ಲಿಮರು ಅಲ್ಲ, ಬ್ರಾಹ್ಮಣರಿದ್ದಾರೆ, ಲಿಂಗಾಯಿಟ್ಸ್ ಇದ್ದಾರೆ. ಕಮ್ಯುನಿಸ್ಟ್ ಸಿದ್ಧಾಂತಗಳು ನಮ್ಗೆ ಒಪ್ಪೋದಿಲ್ಲ. ಅವರು ಹಿಂದೂಗಳಾದ್ರೂ ನಮ್ಮ ವಿರೋಧಿಗಳೇನೆ. ಅವರು ಸಿದ್ಧಾಂತಗಳಿದೆಯಲ್ಲ, ನಾವು ಮುಸ್ಲಿಮರಿಗೆ ವಿರೋಧ ಅಲ್ಲ, ಸಮುದಾಯಕ್ಕೆ ವಿರೋಧ ಅಲ್ಲ, ಸಿದ್ಧಾಂತಗಳಿಗೆ ವಿರೋಧ. ನೀವು ನಮ್ದು ನ್ಯಾಷನಲ್ ಇಂಟಿಗ್ರೇಷನ್ ನಮ್ಮ ಉದ್ದೇಶ. ನ್ಯಾಷನಲ್ ಇಂಟಿಗ್ರೇಷನ್ ಇರ್ತಕ್ಕಂಥವ್ರ ಜೊತೆ ನಮ್ದು ಸಾಮ್ಯತೆ ಇದ್ದಿರ್ತದೆ. ಎಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಇರಲ್ಲ ಆ ಸಿದ್ಧಾಂತಕ್ಕೆ ವಿರೋಧವೇ ಹೊರತು ಆ ಸಮುದಾಯಕ್ಕಾಗಲಿ ಜಾತಿಗಾಗಲಿ. ಆಯ್ತು ಸರ್, ಸರಿ 25 ನಾವು ಗೆದ್ದಿದ್ವಿ, ಈ ಸರಿ 28 ಗೆಲ್ತೀವಿ. ಅದು ಕಾರಣ ಏನು ಅಂತ ಅಂದರೆ JDS ಪಕ್ಷ ನಮ್ಮ ಜೊತೆ ಟೈಅಪ್ ಆಗಿದೆ ಅಂತೇಳಿ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಇದೆಯಾ? ಖಂಡಿತ ಇದೆ. ಲಾಸ್ಟ್ ಟೈಮು ನಾವು ಟೈಅಪ್ ಇಲ್ದೇನೆ ನನಗೆ 6,73,388 ಓಟ್ ಬಂದಿದೆ. ಟೈಅಪ್ ಇಲ್ಲದೆ JDS ಅಷ್ಟೊಂದು ಪ್ರಚಾರನೂ ಇಲ್ಲ. ಲಾಸ್ಟ್ ಟೈಮ್ DK ಸುರೇಶ್ ಇಂಡಿಪೆಂಡೆಂಟ್ ಆಗಿ ಕಾಂಗ್ರೆಸ್ ಇಂದನೇ ಬರೀ ಕ್ಯಾಂಡಿಡೇಟ್ ಆಗಿ JDS ಸಪೋರ್ಟ್ ಇಲ್ಲ ಅಂದ್ರೆ ಮನುಷ್ಯ ಗ್ಯಾರಂಟಿ ಸೋಲ್ತಿದ್ರು. JDS ಇಂದ ಅವ್ರು ಗೆದ್ದಿದ್ದು ಯಾರು? DK ಸುರೇಶ್. ಈ ಸಲ JDS ಬೆಂಬಲ ಅವ್ರಿಗಿಲ್ಲ. ಅಲ್ಲ, ಅದನ್ನ ಹಾಗೆ ಆಗ್ತಾ ಹೋಗ್ತೀರಿ ನೀವು. ನಿಮಗೂ ಒಳ್ಳೆ ಪ್ರಚಾರ ಸಿಕ್ಕಿಲ್ಲ. ನಿಮ್ಮವರೇ ಎಲ್ಲೋ ಒಂದು ಕಡೆ ಎಲ್ಲರೂ ಬಂದಿದ್ದರೆ ಈ ಥರ ಆಗಿದ್ರೆ ನೀವು ಗೆಲ್ತಿದ್ರೇನೋ? ಸಮಯ ಅದರಲ್ಲಿ ಅದು ಒಂದಿದೆ. ನನಗೆ ಸಮಯದ ಅಭಾವ ಭಾಳ ಕಡಿಮೆ ಇತ್ತು. ಕೇವಲ ರಾತ್ರಿ 12 ಗಂಟೆಯಲ್ಲಿ ನನ್ನನ್ನು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡೋರು, ನೆಕ್ಸ್ಟ್ ಡೇ ಬಂದು ಕ್ಯಾಂಪೇನ್ ನಾಮಿನೇಷನ್ ಮಾಡಿ 15 ದಿನ ನಾನು ಕ್ಯಾಂಪೇನ್ ಮಾಡಿದ್ದು. ಅಷ್ಟಿದ್ರೂ ಸಹ ಕಡಿಮೆ ಅವಧಿನಲ್ಲಿ 6.25 ಲಕ್ಷ ಓಟ್ ನನಗೆ ಬಂತು, ಜನ ಕೊಟ್ಟಿದ್ದಾರೆ. ನಾನು ಮುಖಪರಿಚಯವೇ ಆಗಲಿಲ್ಲ ಕೆಲವು ಕಾನ್ಸ್ಟಿಟ್ಯೂನ್ಸಿಗೆ, ನನ್ನ ಹೋಬಳಿಗಳು ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಈ ಸಲ ಆ ಥರ ಡಾಕ್ಟರ್ ಮಂಜುನಾಥ್ ಆಲ್ರೆಡಿ ಅವರು ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ BJPಯಿಂದ ಆಗಿರ್ತಕ್ಕಂಥದ್ದು. ಜೊತೆಗೆ BJP ಅಲ್ಲ, ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ನೀವು ಬೆಂಗಳೂರು ಬಿನ್ನಿಪೇಟೆನಲ್ಲಿ 2 ಸಾರಿ ನಿಂತು 2ನೇ ಸ್ಥಾನಕ್ಕೆ ಬಂದಿರ್ತೀರಿ. ನೀವೆಲ್ಲ ಒಂದು ಕಡೆ ಹೇಳ್ಕೊತೀರಿ, ನಾನು 3ನೇ ಸಾರಿಗೆ ಕೊಟ್ಟಿದ್ದರೆ ಖಂಡಿತವಾಗ್ಲೂ ನಾನು ಗೆಲ್ತಿದ್ದೆ, ಅವಕಾಶ ಸಿಗಲಿಲ್ಲ ಅಂತಲೂ ಹೇಳ್ತೀರಿ. ಅದೇ ರೀತಿ 3ನೇ ಸಾರಿಗೆ ಇಲ್ಲಿ ಲೋಕಸಭೆಯಲ್ಲಿ ಸಿಕ್ಕಿದಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಪಕ್ಷದ ಎಲ್ಲ ಮುಖಂಡರು ನಿಮ್ಮ ಜೊತೆ ನಿಂತಿದ್ದರೆ ಖಂಡಿತವಾಗ್ಲೂ ನೀವೊಬ್ಬರು MP ಆಗ್ತಿದ್ರ ಸರಿ ಅಂತ. ಅವತ್ತು ಪಾರ್ಟಿ ಕೊನೆಗಳಿಗೆ ಕ್ಯಾಂಡಿಡೇಟ್ ಮಾಡೋರು, ಪಾರ್ಟಿ ಒಂದಷ್ಟು ಮಟ್ಟಿಗೆ ನನಗೆ ಲೀಡರ್ಗಳು ಸಹಕಾರ ಕೊಟ್ಟರು. ಲಾಸ್ಟ್ ಟೈಮು ನನ್ನ ಲೆವೆಲ್ಗೆ ಮತ್ತು ನಮ್ಮ ಪಾರ್ಟಿ ಲೆವೆಲ್ಗೆ ಸಹಕಾರ ಕೊಟ್ಟರು, ಮಾಡಿದ್ವಿ. ಈಗ ಆಮೇಲೆ ಅನಿಸಿದೆ ನಾವು ಇನ್ನೂ ಸ್ವಲ್ಪ ಫೋರ್ಸ್ಫುಲ್ ಆಗಿ ಅಶ್ವಥ್ ನನಗೆ ಕ್ಯಾಂಪೇನ್ ಮಾಡಿದ್ರೆ ಗೆಲ್ಲಿಬೋದಾಗಿತ್ತು ಅನ್ನೋತಕ್ಕಂಥದ್ದು ಆಮೇಲೆ ಮಂದಟ್ಟಾಯಿತು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಇವಾಗ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ. ನಾನು ನಿಂತರೂ ಗೆಲ್ಲಿತಿದ್ದೆ, ಡಾಕ್ಟರ್ ಮಂಜುನಾಥ್ ಅವರು 100% ಗೆದ್ದೇ ಗೆಲ್ತಾರೆ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಯಾರು ಗೆದ್ದರೂ ಒಂದೇ ಪಾರ್ಟಿಗೆ ನರೇಂದ್ರ ಮೋದಿಯವರ ಸಾಧನೆಗಳು, ಜನ ಈ ಸಲ ಆಗೋದನ್ನ ಹಾಕುವಂಥದ್ದು, ಕೇಂದ್ರ ಸರ್ಕಾರ 10 ವರ್ಷ ಮಾಡಿರ್ತಕ್ಕಂಥ ಒಂದು ಸಾಧನೆಗಳ ಮೇಲೆ, ಆ ರಿಪೋರ್ಟ್ ಕಾರ್ಡ್ ಮೇಲೆ ನಾವು ಓಟ್ ಕೇಳ್ತೀವಿ. ಜನ ಡೆಫಿನೆಟಾಗಿ ಈ ಸಲ BJPಗೆ ಇಲ್ಲಿ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಇಲ್ಲಿ ಬಂಡೆ ಅಂತಲೇ ಹೆಸರಾಗಿದ್ದಾರೆ, ಇವರು ಹೃದಯವಂತ ಅಂತ ಹೆಸರಾಗಿದ್ದಾರೆ. ಇವೆರಡನ್ನೂ ಬಿಡೋಣ. ಆದರೆ ಅವ್ರಿಗೆ ಅಸ್ತಿತ್ವ ಇದು. DK ಬ್ರದರ್ಸ್ಗೆ 2 ರೀತಿಯಲ್ಲಿ ಅಸ್ತಿತ್ವ. ಒಂದು, ಸೆಂಟ್ರಲ್ ಏನಾದ್ರೂ ಅರ್ಧಂಬರ್ಧ ನಾರು ಬರಲಿ ಅದು ಪೂರ್ತಿ ನಾರು ಬರಲಿ ನಮಗೊಂದು ಸ್ಥಾನ ಸಿಗುತ್ತೆ ಅಂತ ಒಂದು ಕಡೆ. ಆದರೆ ಮುಖ್ಯಮಂತ್ರಿ ಸ್ಥಾನ DK ಶಿವಕುಮಾರ್ ಸಿಗಬೇಕು ಅನ್ನೋದಾದರೆ DK ಸುರೇಶ್ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಅವ್ರದ್ದು ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ. ಅದು ಹೇಗೆ ಮಂಜುನಾಥ್ ಗೆಲ್ತಾರೆ ನೋಡಿ? ಒಂದು, ಡಾಕ್ಟರ್ ಮಂಜುನಾಥ್ ಅವರು ಹಲವಾರು ರೀತಿಯಲ್ಲಿ ಅವರು ಈ ಸಮಾಜದಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ. ಮತ್ತು ಈ ಕ್ಷೇತ್ರಕ್ಕೆ ಆಗಬೇಕಾಗಿರ್ತಕ್ಕಂಥ ಅನುಷ್ಠಾನಗಳು, ಸಾಕಷ್ಟು ಯೋಜನೆಗಳು ಬರಬೇಕಾಗಿದೆ. ಜನ ಈ ಸಲ ಡಿಸೈಡ್ ಮಾಡಿದ್ದಾರೆ, ಕೇಂದ್ರದಲ್ಲಿ BJP ಸರ್ಕಾರ ಬರುತ್ತೆ, ಈ ಬಾರಿ ನಾವು BJP ಅಭ್ಯರ್ಥಿನ ಗೆಲ್ಸ್ಕೋಬೇಕು ಅನ್ನತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದ ಮತದಾರನ ಮನಸ್ಸಿಗೆ ಬಂದಿದೆ. ಯಾಕೆಂದರೆ ಇಲ್ಲಿ ಸಾಕಷ್ಟು ಯೋಜನೆಗಳು ಅನುಷ್ಠಾನ ಆಗಬೇಕಾಯ್ತು. ನೋಡಿ, BJP MPಗಳು ಗೆದ್ದಿರ್ತಕ್ಕಂಥ ಕ್ಷೇತ್ರದಲ್ಲಿ ಉದಾಹರಣೆಗೆ ನಮಗೆ ಪಕ್ಕದ ಕ್ಷೇತ್ರ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ನೀವು ಯಾವುದೇ ಲೆಕ್ಕದಲ್ಲಿ ತಗೊಳ್ಳಿ, ಅದು ಏರ್ಪೋರ್ಟ್ ಆಗ್ಬೋದು, ರೈಲ್ವೆ ಆಗ್ಬೋದು, ಯೂನಿಯನ್ ಗೌರ್ಮೆಂಟ್ ಕೆಲಸಗಳಾಗ್ಬೋದು, ಹೈವೇಸ್ಗಳು ತಂದಿರತಕ್ಕಂಥದ್ದು, ESI ಹಾಸ್ಪಿಟ್ಲ್ಗಳು ತಂದಿರತಕ್ಕಂಥದ್ದು, ಟರ್ಮಿನಲ್ಸ್ಗಳನ್ನು ಮಾಡಿರ್ತಕ್ಕಂಥದ್ದು, ಸ್ಪೆಷಲ್ ಫ್ಲೈಟ್ಸ್ಗಳನ್ನು ಬಿಡಿಸಿರ್ತಕ್ಕಂಥ. ಅಂಥವ್ರಿಗೆ ಟಿಕೆಟ್ ಕೊಡಲಿಲ್ವಲ್ಲ? ಇಲ್ಲ, ಅದು ಒಂದಿರುತ್ತೆ. ಪಾರ್ಟಿ ಬೇರೆ ಯೋಚನೆ ಇದೆ, ಪಾರ್ಟಿ ಬೇರೆ ರೀತಿ ಯೋಚನೆ ಮಾಡಿರ್ತದೆ. ಈ ಸಲ 120 ಜನ. ನೀವು ಮೈಸೂರು ಒಂದೇ ಅಲ್ಲ, ನೀವು ಮೈಸೂರು ತಗೊಳ್ಳಿ, ಮಂಡ್ಯ ತಗೊಳ್ಳಿ, ಶಿವಮೊಗ್ಗ ತಗೊಳ್ಳಿ, ಈ 3 ಕ್ಷೇತ್ರಗಳನ್ನ ಅಥವಾ ಬೆಂಗಳೂರಿನ 4 ಕ್ಷೇತ್ರಗಳನ್ನ ತಗೊಂಡಂಥ ಸಂದರ್ಭದಲ್ಲಿ ಆ ಹಿಂದುತ್ವವನ್ನು ಯಾರು ಅತಿಯಾಗಿ ವಿಜೃಂಭಿಸ್ತಿದ್ರು, ಹಿಂದುತ್ವವನ್ನು ಆಸೆ ಓದ್ಕೊಂಡಿದ್ರು ಅಂಥವ್ರಿಗೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಇವರು. ಕೇವಲ ಹಿಂದುತ್ವದ ಮೇಲೆ ನಾವು ಚುನಾವಣೆ ಮಾಡ್ತೀವಿ, ಡೆವಲಪ್ಮೆಂಟ್ಸ್ ಮೇಲೆ. ಮೋದಿಯವರು ಯಾವತ್ತಾದರೂ ಕಳೆದ 10 ವರ್ಷದಲ್ಲಿ ಪ್ರಧಾನಮಂತ್ರಿಗಳಾಗಿ ಹಿಂದೂ ಮುಸ್ಲಿಂ ಅನ್ನತಕ್ಕಂಥದ್ದು ಅವರ ಬಾಯಲ್ಲಿ ಪದನೇ ಬಂದಿಲ್ಲ. ಹಿಂದುತ್ವ,
ಹಿಂದೂ ಅಜೆಂಡಾ ಅನ್ನತಕ್ಕಂಥದ್ದು ಅವ್ರ ಬಾಯಲ್ಲಿ ಬಂದೇ ಇಲ್ಲ. ಅವರು ಭಯೋತ್ಪಾದನೆಯನ್ನು ಖಂಡಿಸ್ತಾರೆ ಅಷ್ಟೇ ಹೊರತು ಮುಸ್ಲಿಮರ ಬಗ್ಗೆ ಅವ್ರು ಯಾವತ್ತೂ ವಿರುದ್ಧವಾಗಿ ಮಾತಾಡಿಲ್ಲ. ಅಲ್ಲ, ಮಾತಾಡೋದೇ ಬೇರೆ, ವಿಚಾರಗಳನ್ನ ಮುಂದಕ್ಕೆ ತರೋದೇ ಬೇರೆ, ಅಜೆಂಡಾಗಳೇ ಬೇರೆ. ಮಾತಾಡ್ಬಿಟ್ಟು ಸಣ್ಣವರಾಗೋದ್ ಬದಲು ಕೆಲಸ ಮಾಡುವ ಅಂತ ವಿರುದ್ಧ. ನಾವು ಹಿಂದೂ ಅಜೆಂಡಾಗಳನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಲ್ಲ, ಹಿಂದೂ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆರ್ಟಿಕಲ್ 370 ರದ್ದು ಮಾಡಿದ್ದು ಹಿಂದೂ ಅಜೆಂಡಾನ, ಅಲ್ಲಿ ಆಗ್ತಾ ಇದ್ದಂಥ ಸಮಸ್ಯೆಗಳ ಬಗ್ಗೆ ಆರ್ಟಿಕಲ್ 370ನ ರದ್ದು ಮಾಡಿರ್ತಕ್ಕಂಥ ಈ ಥರದ್ದು ಡೆವಲಪ್ಮೆಂಟ್ ಮೇಲೆ ನಾವು ಈ ಬಾರಿ ಚುನಾವಣೆಗೆ ಹೋಗ್ತಾ ಇದ್ದೀವಿ ಹೊರತು ಯಾವುದೇ ಈಡನ್ ಅಜೆಂಡಾ ಆಗಲಿ ಅಥವಾ ಯಾವುದೋ ಧರ್ಮದ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಹೋಗುವಂಥದ್ದಾಗಲಿ ಇಲ್ಲ. ಕಾಂಗ್ರೆಸ್ಗೆ ಏನಿದೆ ಹೇಳ್ಕೊಳ್ಳಿಕ್ಕೆ? ಕಾಂಗ್ರೆಸ್ಗೆ ಯಾವುದೇ ರೀತಿಯಲ್ಲಿ. ಜೊತೆಗೆ ಯಾರೋ ಅವ್ರ ಲೀಡ್ರು ಕಾಂಗ್ರೆಸ್ಗೆ ಇಂಡಿಯಾ ಒಕ್ಕೂಟದಲ್ಲಿ ರಾಹುಲ್ ಗಾಂಧಿ ಲೀಡ್ರಾ, ಮಮತಾ ಬ್ಯಾನರ್ಜಿ ಲೀಡ್ರಾ, ಅವರ್ಯಾರು ಪರ್ಕೆ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯವರು ಅರವಿಂದ್ ಕೇಜ್ರಿವಾಲ್ ಲೀಡ್ರಾ, ಯಾರೋ ಅವ್ರ ಲೀಡ್ರ್ಗಳಿಲ್ಲ. ಅವ್ರ ಉದ್ದೇಶ ಏನು? ಜನ ವಿಚಾರಗಳನ್ನು ಸಿದ್ಧಾಂತಗಳನ್ನು ಗುರುತಿಸ್ತಾರೆ. ಅಲ್ಲ, ಇಲ್ಲಿ ಎಲ್ಲ BJP ಅಭ್ಯರ್ಥಿಗಳು ರಾಷ್ಟ್ರಾದ್ಯಂತ ಇರ್ಬೋದು, ಅದರಲ್ಲೂ ನಮ್ಮದು ಬೆಂಗಳೂರು ಗ್ರಾಮಾಂತರ ಸೇರಿಸ್ಕೊಂಡಂಗೆ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮೋದಿ ಹೆಸರು ಮತ್ತು ರಾಮನ ಹೆಸರು ಇಟ್ಕೊಂಡು ಅಷ್ಟೇ ಹೋಗ್ತಾರೆ. ಇವ್ರದ್ದು ಕಾರ್ಡ್ ರಿಪೋರ್ಟ್ಗಳು ಏನಿಲ್ಲ ಅಂತ ಹೇಳ್ತಾರೆ ವಿರೋಧ ಪಕ್ಷದವರು. ಇನ್ನು ನೋಡಿ, ಕೋವಿಡ್ ಒಂದನ್ನು ನೆನೆಸ್ಕೊಂಡ್ರೆ ಸಾಕು. ಕೋವಿಡ್ 2020 ಫೆಬ್ರವರಿಯಿಂದಲೇ ಪ್ರಾರಂಭ ಆದಂಥದ್ದು 2023ನಲ್ಲಿ ಮುಕ್ತಾಯ ಆಯಿತು. ಜನವರಿನಲ್ಲಿ ಮುಕ್ತಾಯ, ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಮುಕ್ತಾಯ ಆಯಿತು. ಆ 2 ವರ್ಷದಲ್ಲಿ ನರೇಂದ್ರ ಮೋದಿಯವರು ದೇಶದ 80 ಕೋಟಿ ಜನತೆಗೆ ಕೊಟ್ಟಂಥ ಉಚಿತ ರೇಷನ್ ಆಗ್ಬೋದು, ಉಚಿತ ವ್ಯಾಕ್ಸಿನೇಷನ್ಸ್ ಬಗ್ಗೆ ಆಗ್ಬೋದು, ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ನಡ್ಕೊಂಡಂಥ ರೀತಿ ನೀತಿಗಳ ಬಗ್ಗೆ ಆಗ್ಬೋದು, ಜನತೆಗೆ ಕೊಟ್ಟಂಥ ಕೆಲವು ಸಹಾಯ ಹಸ್ತ ಆಗ್ಬೋದು. ಇದು ನರೇಂದ್ರ ಮೋದಿಯವರು ಈ ಮತದಾರನ ಮನಸ್ಸಿನಲ್ಲಿ ಹಾಸುಹೊಕ್ಕಾಗಿ ಕೂತಿದ್ದಾರೆ. ಮತ್ತು ಅಭಿವೃದ್ಧಿ ಅನ್ನತಕ್ಕಂಥ ನೀವು ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ನರೇಂದ್ರ ಮೋದಿಯವರ ಸಾಧನೆಗಳ ಬಗ್ಗೆ ಜನ ಚರ್ಚೆ ಮಾಡ್ತಾರೆ. ದೇಶದ ಯಾವುದೇ ಮೂಲೆಗೆ ಹೋಗಿ ನರೇಂದ್ರ ಮೋದಿ ಸಾಧನೆ ಬಗ್ಗೆ ಜನ ಚರ್ಚೆ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಡೆವಲಪ್ಮೆಂಟ್ಸ್ ಅನ್ನತಕ್ಕಂಥದ್ದು ಕಣ್ಣು ಕಾಡ್ತದೆ. ಇದು ನಮಗೆ ಈ ಸಲ ಪ್ಲಸ್ ಪಾಯಿಂಟ್ ಇದೆ. ಸರ್, ಈ ಶಿವಮೊಗ್ಗ ಕ್ಷೇತ್ರದಲ್ಲಿ ನಿಮ್ಮದೇ ಪಕ್ಷದಲ್ಲ 2 ಅಭ್ಯರ್ಥಿಗಳು ನಿಂತಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಗೀತಾ ಶಿವರಾಜ್ಕುಮಾರ್ ನಿಂತಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವ್ರಿಗೆ ಒಂದು ಸಮುದಾಯ ಅನ್ನೋದು ಒಂದು, ಜೊತೆಗೆ ರಾಜ್ಕುಮಾರು ಅದೇ ಸಮುದಾಯ ಆಗಿರೋದ್ರಿಂದ ಅವರ ಹೆಸರು ಜೊತೆಗೆ ಅದು ಇದೆ. ನೀವು ಒಂದೇ ಪಕ್ಷದಲ್ಲಿ 2 ನಿಂತಿರೋದ್ರಿಂದ, ಅಂದರೆ ಪಕ್ಷದಲ್ಲಿ ಇಂಡಿಪೆಂಡೆಂಟಾಗಿ ನಿಂತಿದ್ರು ಸಹ ಅವರು ಅದೇ ಪಕ್ಷದವ್ರು ಆಗಿರೋದ್ರಿಂದ, ಉಪಮುಖ್ಯಮಂತ್ರಿನೂ ಆಗಿರೋದ್ರಿಂದ ಎಲ್ಲೋ ಮತ್ತೊಬ್ಬರಿಗೆ ನಿಮಗೆ ಹೊಡೆತ ಬೀಳಲ್ವಾ? ಈ 2 ಗುದ್ದಾಟದಿಂದ ಕಾಂಗ್ರೆಸ್ಗೆ ಅಧಿಕಾರ ಸಿಗುತ್ತಾ? ನಮ್ಮಲ್ಲೇ ಇದ್ದಂಥ ಐನೂರು ಮಂಜುನಾಥ್ ನಮ್ಮಲ್ಲಿ ಸಂಸದರಾಗಿದ್ದರು, ಶಾಸಕರಾಗಿದ್ದರು, ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಅವರು ಇದೇ ರೀತಿ ವಿರೋಧ ಮಾಡ್ಕೊಂಡಿದ್ರು. ನಾವು ಶಿವಮೊಗ್ಗನ ಉಳಿಸ್ಕೊಂಡ್ವಿ. ಇವತ್ತು ಈಶ್ವರಪ್ಪನವರು ಯಾವುದೋ ವಿಚಾರದ ಬಗ್ಗೆ, ಕೆಲವೊಂದು ವಿಷಯಗಳ ಬಗ್ಗೆ ಮನಸ್ತಾಪ ಇದೆ. ಅವರು ಯಡಿಯೂರಪ್ಪನವ್ರ ಜೊತೆ ಅವ್ರಿಗೆ ಮನಸ್ತಾಪ ಇರೋದು. ಆದರೆ ಪಾರ್ಟಿ ವಿಚಾರಕ್ಕೆ ಬಂದಾಗ ಪಾರ್ಟಿನೇ ಅಂತಿಮ. ಅಂದರೆ ಐನೂರು ಮಂಜುನಾಥ್ ರೀತಿಯಲ್ಲೇ ಈಶ್ವರಪ್ಪ ಖಂಡಿತ ಸೋಲ್ತಾರೆ, ವಿಜೇಂದ್ರ ಗೆಲ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ರಾಘವೇಂದ್ರ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಈಶ್ವರಪ್ಪರದ್ದು ಟ್ರ್ಯಾಕ್ ಬೇರೆ, ರಾಜ್ಯದ ರಾಜಕಾರಣ. ರಾಘವೇಂದ್ರ ಅವರು ಈಗ ಆಲ್ರೆಡಿ ಅವರು MP ಆಗಿದ್ದಂಥವ್ರು, ಅವ್ರಿಗೆ ಸೀಟ್ ಕೊಟ್ಟಿದ್ರು. ಒಂದು ವೇಳೆ ಈಶ್ವರಪ್ಪನಿಗೆ ಸೀಟ್ ಕೊಟ್ಬಿಟ್ಟಿದ್ರು ಶಿವಮೊಗ್ಗದಲ್ಲಿ, ರಾಘವೇಂದ್ರ ಖಂಡಿತ ಕೆಲಸ ಮಾಡಿದರು. ಆದರೆ ಇದು ಈಶ್ವರಪ್ಪನವರು ಬರ್ತಾರೆ ಅಂತ ನಮಗೂ ವಿಶ್ವಾಸ ಇತ್ತು. ಕೊನೆಯ ಗಳಿಗೆನಲ್ಲಿ ಮನಸ್ಸು ಬದಲಾವಣೆ ಮಾಡಿ ರಾಘವೇಂದ್ರಗೆ ಸಪೋರ್ಟ್ ಮಾಡ್ತಿರತಕ್ಕಂಥ ವಿಶ್ವಾಸ ಇತ್ತು. ದುರ್ದೈವ, ಅವ್ರ ಮನಸ್ಸು ಬದಲಾವಣೆ ಮಾಡಲಿಲ್ಲ. ಆದರೂ ರಾಘವೇಂದ್ರ ಗೆಲ್ತಾರೆ. ಅಲ್ಲಿ ರಾಜ್ಕುಮಾರ್ ಕುಟುಂಬ, ರಾಜ್ಕುಮಾರೇ ಬೇರೆ, ಇಲ್ಲಿ ಶ್ರೀಮತಿ ಶಿವರಾಜ್ಕುಮಾರೇ ಬೇರೆ. ಈ ಹಿಂದೆ ಒಂದ್ಸಲ ನಿಂತಿದ್ರು, ಅವರು ನಿಂತು ಅವ್ರು ಸೋತಿದ್ದಾರೆ. ಹಂಗಾಗಿ ಅಲ್ಲಿ ಬರೋದಿಲ್ಲ. ಅಲ್ಲೂ ರಾಘವೇಂದ್ರ ತುಂಬ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಸರ್, ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವ್ರನ್ನ ತುಂಬ ಹೀನಾಯವಾಗಿ ನಡೆಸ್ಕೊಂಡಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು. ಈಗ ಬೇಸರತ್ತ ಅವರು ಚುನಾವಣೆ ಕೊನೆಯ ಗಳಿಗೆನಲ್ಲಿ ಅವರು ಬೆಂಬಲ ಸೂಚಿಸಿದ್ದಾರೆ. ಅದೇ ರೀತಿಯಲ್ಲಿ ಸ್ಟಾರ್ ಚಂದ್ರು ಅವರು ಸಹ ಇದ್ದಾರೆ. ಯಾಕೆ ಕುಮಾರಸ್ವಾಮಿಗೆ ಅಲ್ಲಿ ಮತದಾರರು ಮತ ಕೊಡಬೇಕು? ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಆಲ್ರೆಡಿ ಸೋಲಿಸಿದ್ದಾರೆ. ಸಿದ್ದರಾಮಯ್ಯನವರು 2023ರ ಚುನಾವಣೆಯಲ್ಲಿ ದೇವೇಗೌಡರಿಗೆ, ಕುಮಾರಸ್ವಾಮಿಗೆ ಮಾತಾಡಬಾರದಂತೆ ಎಲ್ಲ ವಿಷಯಗಳನ್ನು ಟೀಕೆ ಮಾಡೋದು. ಎಲ್ಲ ವಿಷಯಗಳನ್ನು ಟೀಕೆ. ಅವರ ಅಪ್ರಾಣಿಗೂ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಲ್ಲ, ಅವರ ಅಪ್ರಾಣಿಗೂ JDS ಇರೋದಿಲ್ಲ, BJPಯ ಬಿ ಟೀಮು JDS ಅಂತ ಹೇಳ್ತಿದ್ದರು. ಓಡ್ ಬಂದು ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡೋರು. ಈ ರಾಜಕಾರಣ ಇದೆ ಅನ್ನತಕ್ಕಂಥದ್ದು ಇದೆಯಲ್ಲ, ಅದು ಯಾವ ಸಮಯದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಹೇಳಲಿಕ್ಕಲ್ಲ. ಕಳೆದ ಬಾರಿ ಸೋತಿದ್ದಾರೆ. ಈ ಸಲ ಅದು ಸುಮಲತಾ ಆದಿಯಾಗಿ ಹಿಡ್ಕೊಂಡು BJP ಇದು 1.5-2 ಲಕ್ಷ ಓಟಿದೆ. ಸುಮಲತಾ ಅವರು ಅವ್ರದ್ದೇ ಅಭಿಮಾನಿಗಳು, ಅಂಬರೀಷ್ ಅವ್ರದ್ದು ಅವ್ರದ್ದೇ ಆದಂಥ ಓಟಿದೆ. ಕುಮಾರಸ್ವಾಮಿ ಅವ್ರಿಗೂ ಈ ಸಲ ನೋಡಿ, ಅವ್ರಿಗೆ ಇರೋದು ಒಂದೇ ಕ್ಷೇತ್ರ,
KR ಪೇಟೆ ಒಂದೇ ಕ್ಷೇತ್ರ, 7 ಕಾಂಗ್ರೆಸ್ 7 ಕಾಂಗ್ರೆಸ್ ಕ್ಷೇತ್ರಗಳು, ವಿಧಾನಸಭಾ ಕಾಂಗ್ರೆಸ್ ಕ್ಷೇತ್ರಗಳು. MLA ಇದೆ. ಆದರೂ ಸಹ ಈ ನಮ್ದು ಏನೂ ಇಲ್ಲದಿರೋ ಕ್ಷೇತ್ರದಲ್ಲಿ ನಾವು ಝೀರೋ ಇರೋ ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ, ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ. ಸಲ ಮಂಡ್ಯ 100ಕ್ಕೆ 100ರಷ್ಟು ಕುಮಾರಸ್ವಾಮಿ ಅವರಿಗೆ ಜನ ಕೈ ಹಿಡಿತಾರೆ. DK ಸುರೇಶ್, ಒಟ್ಟಾರೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ತೆರಿಗೆ ವಂಚನೆ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಹೊರಟಿದ್ದಾರೆ, ಚುನಾವಣೆ ಎದುರಿಸ್ತಾ ಇದ್ದಾರೆ. DK ಸುರೇಶ್ ಅವರಿಗೆ ಟ್ಯಾಕ್ಸು ಮತ್ತು ಫೈನಾನ್ಸ್ ಅಲೋಕೇಶನ್ಸ್ ಬಗ್ಗೆ ಇನ್ನೂ ಅಷ್ಟು ಮಾಹಿತಿ ಇಲ್ಲ. ಅವ್ರಿಗೆ 11 ವರ್ಷನ 12 ವರ್ಷನೇ MP ಆಗಿದ್ದಾರೆ. ಫೈನಾನ್ಸ್ ಅಲೋಕೇಶನ್ ಯಾವ ರೀತಿ ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟ್ಗೆ, ಮತ್ತು ಆನ್ಗೋಯಿಂಗ್ ಪ್ರಾಜೆಕ್ಟ್ಗಳು ಯಾವ ರೀತಿ ಫಂಡ್ ಅಲೋಕೇಶನ್ಸ್ ಮಾಡ್ತಾರೆ ಅಂತದ್ದು ಅವ್ರಿಗೆ ಮಾಹಿತಿ ಇಲ್ಲ. ಇನ್ನೂ ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳಿ, ಅಥವಾ ಯಾರನ್ನ ಆರ್ಥಿಕ ತಜ್ಞರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಬರಲಿ. ನಾನು ಚರ್ಚೆಗೆ ಬೇಕಾದ್ರೆ ಬರ್ತೀನಿ. ಅವರು ಫೈನಾನ್ಸ್ ಅಲೋಕೇಶನ್ ಯಾವ ರೀತಿ ಇರುತ್ತೆ, ಎಲ್ಲೂ ಸಹ ರಾಜ್ಯಕ್ಕೆ ಮೋಸ ಆಗಿಲ್ಲ. ಮನಮೋಹನ್ ಸಿಂಗ್ ಇರಿದ್ದಾಗ 100 ರೂಪಾಯಿ ಕಳಿಸಿದ್ರೆ 100 ರೂಪಾಯಿ ನಮ್ಗೆ ಕೊಡ್ತೀರ ವಾಪಸ್ಸು? ಮನಮೋಹನ್ ಸಿಂಗ್ ಇದ್ದ 14th ಫೈನಾನ್ಸ್ ಕಮಿಷನಲ್ಲಿ ಇದ್ದಂಥದ್ದು ನಿಮ್ಮ ನಾಯಕರು ಯಾವತ್ತೂ ಪ್ರಸ್ತಾಪನೆ ಮಾಡಲಿಲ್ಲ. ನೀವು ಇವತ್ತು ಮಾತ್ರ ಕೇಳ್ತಾ ಇದ್ದೀರಿ 13 ರೂಪಾಯಿ ಕೊಡ್ತಾ ಇದ್ದೀರಿ ಅಂತ ಹೇಳಿ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇಷ್ಟು ಕೊಡ್ತಿದ್ರು ಅಂತ ನೀವು ಸಹ ಎಲ್ಲೂ ಹೇಳೇ ಇಲ್ಲ. ಇಲ್ಲ, ಅದು ಒಂದು ಸಿಸ್ಟಮ್ ಇದೆ. ಫೈನಾನ್ಸ್ ಅಲೋಕೇಶನ್ಸ್ ಬಗ್ಗೆ ಈ ನೋಡಿ, ನೀತಿ ಆಯೋಗ ಮತ್ತು GST ಒಂದು ಸಿಸ್ಟಮ್ ಇದೆ. ಅವ್ರು ಇಂಡಿಪೆಂಡೆಂಟಾಗಿ ಅವ್ರ ಕೆಲಸ, ಅವ್ರು ಏನು ರೆಕಮೆಂಡೇಶನ್ ಇರುತ್ತೆ ಆ ರೆಕಮೆಂಡೇಶನ್ಸ್ ಮೇಲೆ ಫೈನಾನ್ಸ್ ಫಂಡ್ ಅಲೋಕೇಶನ್ ಆಗುತ್ತೆ ಹೊರತು ಇದೆಲ್ಲ ಒಂದು ಜನಸಂಖ್ಯೆ ಆಧಾರದ ಮೇಲೆ ಫೈನಾನ್ಸ್ ಅಲೋಕೇಶನ್ಸ್ ಆಗ್ತದೆ. ಫಾರೆಸ್ಟ್ ಎಷ್ಟು ವಿಸ್ತೀರ್ಣವಾದಂಥ ಫಾರೆಸ್ಟ್ ಇದೆ ಅದ್ರ ಮೇಲೆ ಇದು ಮಾಡ್ತಾರೆ. ರಾಜ್ಯದ ವಿಸ್ತೀರ್ಣವನ್ನು ತೆಗೆದುಕೊಳ್ತಾರೆ. ರಾಜ್ಯದ ಆದಾಯದ ಮೇಲೆ ಫೈನಾನ್ಸ್ ಅಲೋಕೇಶನ್ ಆಗ್ತದೆ. ಯೋಜನೆಗಳ ಮೇಲೆ ಫೈನಾನ್ಸ್ ಅಲೋಕೇಶನ್ ಆಗ್ತದೆ. DK ಸುರೇಶ್ ಇವೆಲ್ಲ ತಿಳ್ಕೋಬೇಕು. ಇವೆಲ್ಲವೂ ಮಾಹಿತಿ ಇಲ್ಲದೇ ಮಾತಾಡಿದ್ರೆ ಹೆಂಗಾಗುತ್ತೆ ಅದ್ರದ್ದು? ಸರ್, ಈಗ ಏನಾಗಿದೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ವಿಶೇಷವಾಗಿ BJP ಮತ್ತು JDS ಪಕ್ಷದ ಹಲವಾರು ಮಟ್ಟದ ನಾಯಕರುಗಳನ್ನ, ಕಾರ್ಯಕರ್ತರು ಮತದಾರರಿಂದ ಹಿಡಿದು 1ನೇ ದರ್ಜೆ ನಾಯಕರ ತನಕನೂ ಸೇರ್ಪಡೆ ಮಾಡ್ತಾ ಇದ್ದಾರೆ ಅವರು. ಯಾಕೆ ಅವ್ರಿಗೆ ಭಯನಾ, ಅಥವಾ ನಿಮ್ಮ ಪಕ್ಷದಲ್ಲಿರುವಂಥವ್ರು ನಾವು ಸೆಳ್ಕೊಂಡ್ರೆ ನಾವು ಗೆಲ್ತೀವಿ ಅಂತನಾ? DK ಶಿವಕುಮಾರ್ ಇವತ್ತು ಕಾಂಗ್ರೆಸ್ಸಿಂದ ಕಳಿಸ್ಕೊಡ್ತಾರೆ. 3 ದಿನ ಬಿಟ್ಕೊಂಡು ಅವ್ರನ್ನ ತಿರುಗಿ ವಾಪಸ್ಸು BJPಯಿಂದ JDS ಇಂದ ಕರ್ಕೊಡ್ತಾರೆ. ಯಾರೂ ಹೋಗಿಲ್ಲ, ಪಾರ್ಟಿ ಬಿಟ್ಟು ಹೋಗಿಲ್ಲ. ತೂಕ ಇರುವಂಥವ್ರು ಯಾರು ಅಲ್ಲ, ಅದರಲ್ಲಿ ವಿಶೇಷವಾಗಿ ಚನ್ನಪಣ್ಣ ರಾಮನಗರದಲ್ಲಿ ಹಲವಾರು ನಾಯಕರು ಹೋಗಿದ್ದಾರೆ ನೋಡಿ. ಬೂತಲ್ಲಿ ಅವ್ರಿಗೆ 4 ಕೋಟಿ ಹಾಕ್ಸಕ್ಕೆ ಶಕ್ತಿ ಇಲ್ಲದೆ ಇರುವಂಥವ್ರು ಹೋಗಿರ್ತಕ್ಕಂಥ. ಅಲ್ಲ, ಅಂಥವ್ರು ನೀವ್ಯಾಕೆ ಇಟ್ಕೊಂಡಿದ್ರಿ ಇಷ್ಟು ವರ್ಷ ಆಗಿದ್ರೆ? ಅವ್ರು ಕೆಲಸ ಮಾಡ್ತಾ ಇದ್ರು, ಪಾರ್ಟಿದಲ್ಲಿ ಕೆಲಸ ಮಾಡಿ ಎಲ್ಲ ಥರದ ಜನನು ಇದ್ದೇ ಇರ್ತಾರೆ. ಈಗ ಅವರು ಇಲ್ಲಿ ಕೆಲಸ ಮಾಡೋಕ್ಕಾಗದೇ ಇರೋಂಥವ್ರು ಇನ್ನು ಅಲ್ಲೋಗಿ ಏನು ಕೆಲಸ ಮಾಡ್ತಾರೆ? ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಅವೆಲ್ಲವೂ ಏನು ನಗಣ್ಯ, ಅವೆಲ್ಲವೂ ಏನು ಲೆಕ್ಕಕ್ಕೆ ಬರೋದಿಲ್ಲ. ಮತದಾರ ಈಗ ಒಬ್ಬ ಹೋದರೆ ಇಡೀ ಕ್ಷೇತ್ರ ಬದಲಾವಣೆ ಆಗಿಬಿಡೋದಿಲ್ಲ. ಮತದಾರನ ಮನಸ್ಸೇ ಬೇರೆ, ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗುವಂಥ ಲೀಡರ್ಗಳ ಮನಸ್ಸೇ ಬೇರೆ. ಮತದಾರೊಂದು ಬದಲಾವಣೆ ಮಾಡ್ಕೊಂಡು ಅವ್ನು ಹೋಗ್ಲಿಕ್ಕಾಗೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇಕೆದಾಟು ಯೋಜನೆಯನ್ನು ಮುಂಚೂಣಿಯಾಗಿ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಇಲ್ಲಿ ಸ್ಥಳೀಯವಾಗೂ ಬಂತು, ರಾಜ್ಯದಲ್ಲೂ ಬಂತು. ನೀವು ರಾಮನಗರಕ್ಕೆ ಸೇರಿದಂಗೆ ಬೆಂಗಳೂರು ಗ್ರಾಮಾಂತರ ಹಾಗೂ ಬಯಲು ಸೀಮೆ ಅಂತ ಇಟ್ಕೊಳ್ಳೋಣ. ನಾವು ಬಯಲು ಸೀಮೆಗೆ ಬೇಕಾಗಿರುವಂಥ ನೀರಾವರಿ, ನಿಮ್ಮ ಯೋಜನೆಗಳೇನಿದೆ ಸರ್ ಗ್ರಾಮಾಂತರ ಪ್ರದೇಶಕ್ಕೆ? ನೋಡಿ, ಒಂದು ಮೇಕೆದಾಟು ಯೋಜನೆ DK ಸುರೇಶ್ ಮತ್ತು DK ಶಿವಕುಮಾರ್ ನನ್ನ ನೀರು ನನ್ನ ಹಕ್ಕು ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಇದುವರೆಗೂ ಅದ್ರ ಬಗ್ಗೆ ಉಸಿರೇ ಇಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ನೀರಾವರಿ ಸಚಿವರಾದರು, ನಾನು ಯೋಜನೆ ಅನುಷ್ಠಾನಕ್ಕೆ ತರಬೇಕು ಅನ್ನತಕ್ಕಂಥ ನೀರಾವರಿ ಸಚಿವರಾದರು. ಇದುವರೆಗೂ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ, ಮಾತಾಡ್ತಾ ಇಲ್ಲ, ಫಂಡ್ ಅಲೋಕೇಶನ್ಸ್ ಮಾಡಿಲ್ಲ, ಅದ್ರ ಬಗ್ಗೆ ಏನೋ ಚರ್ಚೆ ಮಾಡ್ತಿಲ್ಲ. ಬೇಡ, DK ಶಿವಕುಮಾರ್ ಮೇಕೆದಾಟು ಯೋಜನೆ ಜಾರಿಗೆ ತರಬೇಕು, ಮಾಡಬೇಕು ಅಂತ ಮಾಡಲಿ. ನಮ್ದೆಲ್ಲ ರೀತಿ ಬೆಂಬಲ ಅವ್ರಿಗಿದೆ. ರಾಮನಗರ ಜಿಲ್ಲೆಯಲ್ಲಿ ಕಣ್ವ ಡ್ಯಾಮ್ ಇದೆ, ಮಂಚಿನಬೆಲೆ ಡ್ಯಾಮ್ ಇದೆ, ತಿಪ್ಪನಹಳ್ಳಿ ಡ್ಯಾಮ್ ಇದೆ, ಹಾರೋಬೆಲೆ ಡ್ಯಾಮ್ ಇದೆ, ನೆಲ್ಲಿಗುಡ್ಡ ಕೆರೆ ಇದೆ. ಈ ಥರದ ಹಲವಾರು ಸಣ್ಣ ಸಣ್ಣ ಡ್ಯಾಮ್ಗಳಿದೆ. ಎಷ್ಟು ಎಕರೆ ಪ್ರದೇಶ ನೀರಾವರಿ ಪ್ರದೇಶಗಳನ್ನಾಗಿ ಮಾಡಿದ್ದಾರೆ. ಮಂಚಿನಬೆಲೆ ಡ್ಯಾಮ್ ನೀರು ತಿಪ್ಪಕೊಂಡಳ್ಳಿಯಿಂದ ಮಂಚಿನಬೆಲೆಗೆ ಬರುತ್ತೆ, ಮಂಚಿನಬೆಲೆಯಿಂದ ಹರ್ಕೊಂಡು ಬೈರಮಂಗಲ ಕೆರೆಗೆ ಹೋಗುತ್ತೆ, ಬೈರಮಂಗಲದಿಂದ ತಮಿಳುನಾಡಿಗೆ ಮೇಕೆದಾಟು ಮುಖೇನ ಹರ್ಕೊಂಡು ಹೋಗ್ತೀವಿ. ಎಷ್ಟು ನೀರು ವೇಸ್ಟ್ ಆಗ್ತದೆ. ರಾಮನಗರದ ಜನ, ಬಿಡದಿ ಜನ ಬೆಂಗಳೂರಿನ ವೃಷಭಾವತಿಯ ವಲಸೆ ನೀರನ್ನು ಕುಡಿತಿದ್ದಾರೆ ಬೋರ್ವೆಲ್ ಮುಖೇನ. ಅವರು ಏನೋ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ನೀವೇನಾದ್ರು ಯೋಜನೆ ಮಾಡ್ಕೊಂಡಿದ್ದೀರಾ? ಈಗ ನೋಡಿ, ನಮ್ಮ ಮನಸ್ಸಲ್ಲಿ ಇತ್ತು. ಈಗ ನಾನು ಕಳೆದ ಬಾರಿ ನನಗಂತೂ ತುಂಬ ಇಚ್ಛೆ ಇತ್ತು, ಇಲ್ಲಿ ನೀರಾವರಿ ಯೋಜನೆಗಳ ಅನುಷ್ಠಾನ ತರೋದಕ್ಕೆ ವಿಪುಲವಾದಂಥ ಅವಕಾಶಗಳಿತ್ತು. ಅದು ಮಂಚಿನಬೆಲೆ ಆಗ್ಬೋದು, ತಿಪ್ಪಕೊಂಡಳ್ಳಿ ಆಗ್ಬೋದು, ನೆಲ್ಲಿಗುಡ್ಡೆ ಕೆರೆ ಆಗ್ಬೋದು, ಹಾರೋಬೆಲೆ ಡ್ಯಾಮ್ ಮುಖೇನ ಕೆಲವೊಂದು ಲಿಫ್ಟ್ ಇರಿಗೇಷನ್ ಮುಖೇನ ಮಾಡ್ಬೋದಾಯಿತು.
ಕೆಲವೊಂದು ಗ್ರೌಂಡ್ ಲೆವೆಲ್ಲು ಕೆನಾಲ್ಗಳನ್ನು ಮಾಡ್ಬೋದಾಯ್ತು. ಮಂಡ್ಯದಲ್ಲಿರೋ ರೀತಿಯಲ್ಲಿ ನೀರಾವರಿ ಪ್ರದೇಶಗಳನ್ನು ವಿಸ್ತರಣೆ ಮಾಡಬೇಕು. ನೀರಾವರಿ ಪ್ರದೇಶ ವಿಸ್ತರಣೆ ಮಾಡಿದರೆ ಒಂದು ರೈತ ಸಮೃದ್ಧಿಯಾಗಿ ಬೆಳೆಯನ್ನು ಬೆಳೀತಾನೆ, ರೈತನಿಗೆ ಅನುಕೂಲ ಆಗ್ತದೆ. ಮತ್ತು ವಾಟರ್ ಟೇಬಲ್ ಮೇಂಟೈನ್ ಆಗ್ತದೆ, ಬೋರ್ವೆಲ್ಗಳಲ್ಲಿ ನೀರು ಬರ್ತದೆ. ಜೊತೆಗೆ ಕೆರೆಗಳಿಗೆ ನೀರನ್ನು ತುಂಬಿಸುವಂಥ ಸ್ಕೀಮ್ಗಳನ್ನು ಮಾಡಬೇಕು. ಇವರು ಏನೂ ಮಾಡೋದಿಲ್ಲ, ಎಲ್ಲ ನೀರು ಇವತ್ತಿಗೆ ನೀವು ಹೋಗಿ, ಇವತ್ತು ಸುಡು ಬೇಸಿಗೆ ಆದರೆ ತಿಪ್ಪಗೊಂಡಳ್ಳಿ ಮತ್ತು ಮಂಚಿನ ಮೇಲೆ ನೀರು ಹರಿದು ಯಥಾ ಪ್ರಕಾರ ಹರಿದು ಹೋಗ್ತದೆ. ಈವನ್ ಟುಡೇ ಈಗ ನೀವು ಹೋಗಿ ಚೆಕ್ ಮಾಡಿ, ನೀವು ಮಂಚಿನ ಬೆಲೆಯಿಂದ ನೀರು ಹರಿದು ತಮಿಳುನಾಡಿಗೆ ಅಂದ್ರೆ ನೀವು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರೆ ಯೋಜನೆಗಳನ್ನೆಲ್ಲ ಬಯಲುಸೀಮೆಗೆ ಸಂಬಂಧಪಟ್ಟಾಗಿ, ಅದು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ರಾಮನಗರಕ್ಕೆ ಸಂಬಂಧಪಟ್ಟಾಗಿ ನೀರಾವರಿ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಉದಾಹರಣೆಗೆ ಕಸ್ಬಾ, ರಾಮನಗರದ ಕಸ್ಬಾ, ಅದು ಮೈಗಾನಹಳ್ಳಿ ಆಗ್ಬೋದು, ಸುಬ್ನಹಳ್ಳಿ ಆಗ್ಬೋದು, ಲಕ್ಸಂದ್ರ ಆಗ್ಬೋದು, ಮಾದಾಪುರ ಆಗ್ಬೋದು, ಈ ಸಣ್ಣ ಸಣ್ಣ ಈ ಗ್ರಾಮಗಳೇನಿದೆ ಅಲ್ಲಿ ಒಂದು 6-7 ಕೋಟಿ ಖರ್ಚು ಮಾಡೋ ಲಿಫ್ಟಿಂಗ್ ಇರಿಗೇಷನ್ ಮುಖ್ಯ. 22 ಕೆರೆಗಳನ್ನು ತುಂಬಿಸ್ಬೋದು ಮಂಚಿನ ಬೆಲೆಯಿಂದ ಹೋಗ್ತಾ ಇರ್ತಕ್ಕ. ಆ ಕಲ್ಪನೆನೇ ಇಲ್ವೇ ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಸುರೇಶ್ಗೆ ಆ ಕಲ್ಪನೆನೇ ಇಲ್ವಲ್ಲ? ಸರಿ, ಈಗ ನೀವು ಬೆಂಗಳೂರು ಗ್ರಾಮಾಂತರನ ವಿಶೇಷವಾಗಿ ಗಮನಿಸ್ತಾ ಇದ್ದೀರಿ, ವಿಶೇಷವಾಗಿ ತಗೊಂಡಿದ್ದೀರಿ. MP ಕ್ಷೇತ್ರ 8 ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ನೀವು MP ಈಗಾಗಲೇ MP ಆಗಿದ್ದಂತಹ ಸುರೇಶ್ ಅವರನ್ನ ಸೋಲಿಸಿ ನೀವು ಡಾಕ್ಟರ್ ಮಂಜುನಾಥ್ ಅವರನ್ನ MP ಆಗಿ ನೋಡಬೇಕು ಅನ್ನೋದಾದರೆ ಇಲ್ಲಿಗೆ ಸಂಬಂಧಪಟ್ಟಾಗಿ ಏನೇನು ಯೋಜನೆಗಳು ಹಾಕೊಂಡಿದ್ದೀರಿ? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇದೆಯಲ್ಲ ಸರ್, ಇದು ಒಂದು ರೀತಿ ಮಲ್ಟಿಪಲ್ ಕಾನ್ಸ್ಟಿಟ್ಯೂಯೆನ್ಸಿ. ಇದು ನೋಡಿ, ಒಂದು ಕಡೆ ಬೆಂಗಳೂರು ಮಹಾನಗರ ಬರ್ತದೆ, ಗ್ರಾಮಾಂತರ ಬರ್ತದೆ, ಎಲೆಕ್ಟ್ರಾನಿಕ್ ಸಿಟಿ ಬರ್ತದೆ, ಇದು ಸಾಫ್ಟ್ವೇರ್ ಕಂಪನಿಗಳು ಬರ್ತದೆ, ದೊಡ್ಡ ದೈತ್ಯ ಕಂಪನಿಗಳು ಈ ಕ್ಷೇತ್ರದಲ್ಲಿ ಬರ್ತದೆ. ದೊಡ್ಡ ಇಂಡಸ್ಟ್ರಿಯಲ್, ಉದಾಹರಣೆಗೆ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಆನೇಕಲ್ ಇಂಡಸ್ಟ್ರಿಯಲ್ ಏರಿಯಾ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿಂದ ಬಂದು ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ, ಇದಕ್ಕೆ ಅಟ್ಯಾಚ್ ಆಗಿ ಬರ್ತಕ್ಕಂಥದ್ದು. ಈ ಎಲ್ಲ ನೀವು ಆನೇಕಲ್ಲಿಂದ ಹೊರಟ್ರೆ, ತಮಿಳುನಾಡು ಬಾರ್ಡ್ರ್ ಆನೇಕಲ್ಲಿಂದ ಹೊರಟ್ರೆ ಆನೇಕಲ್ಲು, ಜಿಗಣಿ, ಚಂದಾಪುರ, ಆರೋಹಳ್ಳಿ, ಬಿಡದಿ ಮುಖ್ಯನ ಬಂದಂಥದ್ದು. ನೀವು ದಾಬಾಸ್ಪೇಟೆಗೆ, ಅಲ್ಲಿಂದ ಒಂದು ಹನುಮ ನರಸಾಪುರ, ತುಮಕೂರಿಗೆ ಒಂದು ಫಸ್ಟ್ ಕ್ಲಾಸ್ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ನ ಮಾಡ್ಬೋದಾಗಿತ್ತು. ಡಿ ಕೆ ಸುರೇಶ್ 10 ವರ್ಷ ಈಗ ಅವ್ರು ಮಾಡಿಲ್ಲ, ನೀವು ಮಾಡ್ತೀರಾ? ಯೋಜನೆಗಳು ಹಾಕೊಂಡಿದ್ದೀರಾ ಅಥವಾ ಚುನಾವಣಾ ವ್ಯವಸ್ಥೆಯಲ್ಲಿ ಮಾತ್ರ ಇವನ್ನೆಲ್ಲ ಆಶ್ವಾಸನೆಗಳಾಗಿ ಮಾಡ್ಕೊಂಡಿದ್ದೀರಾ? ನಮ್ಮ MP ಗೆದ್ದು ಬಂದರೆ ನನಗಿದು ತುಂಬಾ ಆಸೆ ಇದೆ, ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಬೇಕು ಅಂತ. ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದರೆ ಒಂದು ರಸ್ತೆ ಚೆನ್ನಾಗಾಗ್ತದೆ, ಬಿಸ್ನೆಸ್ ಆಗ್ತದೆ, ರಿಯಲ್ ಎಸ್ಟೇಟ್ ಆಗ್ತದೆ, ಟರ್ನ್ ಓವರ್ ಆಗ್ತದೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಸರ್, ನೀವು BJP ರಾಜ್ಯ ವಕ್ತಾರರಾಗಿ ನೀವು ಕಳೆದ 80ನೇ ಇಸ್ವಿಯಿಂದ ಸಕ್ರಿಯ ರಾಜಕಾರಣದಲ್ಲಿದ್ದೀರಿ. ನಿಮ್ಗೊಂದಷ್ಟು ಗೊತ್ತು. ಆದರೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಕ್ಷೇತ್ರದ ಪರಿಚಯವೇ ಇಲ್ಲ. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ, ಅವರೊಬ್ಬರು ಕೈಗೊಂಬೆ ಅಥವಾ ಅವರು ಸುಮ್ಮನೆ ಏನೋ ಬಲಿಪಶು ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಗೆಲ್ಲತ್ತಿನ ಮುಂಚೆ ಕ್ಷೇತ್ರ ಅವ್ರಿಗೇನು ಪರಿಚಯ ಇತ್ತು? ಕನಕಪುರದಲ್ಲಿ ಮಾತ್ರ ಇದ್ರು. ಆನೇಕಲ್ ಏನು ಪರಿಚಯ ಇತ್ತು? ಬೆಂಗಳೂರು ಸೌತ್ ಏನು ಪರಿಚಯ ಇತ್ತು? ರಾಜರಾಜೇಶ್ವರಿ ಏನು ಪರಿಚಯ ಇತ್ತು? ಎತ್ತ ಮೇಲೆ ಅವರೆಲ್ಲರಿಗೂ ಪರಿಚಯ ಆದರು. ಎಲ್ಲ ರಾಜಕಾರಣದಲ್ಲಿ ಒಂದೇನೆ ಅಂತ ಹೇಳಿದ್ರೆ, ಈಗ ನನಗೆ ಏನು ಪರಿಚಯ ಇತ್ತು? ಕನಕಪುರದ ಅಷ್ಟು ಪರಿಚಯ ಇರಲಿಲ್ಲ. ಆದರೆ ಚುನಾವಣೆ ನಿಂತ್ಕೊಂಡ್ಮೇಲೆ 5 ವರ್ಷ ನಾನು ಕಾನ್ಸ್ಟಿಟ್ಯೂನ್ಸಿ ಸ್ಟಡಿ ಮಾಡಿದೆ, ನರ್ಸ್ ಮಾಡಿದ್ದೀನಿ. ಕಾನ್ಸ್ಟಿಟ್ಯೂನ್ಸಿಗೆ ಪಲ್ಸ್ ಏನು ಅಂತ ಅರ್ಥ ಆಗಿದೆ. ಎಲ್ಲಿ ಕ್ವಾರಿ ಬಿಸ್ನೆಸ್ ಇದೆ, ಎಲ್ಲಿ ಅಗ್ರಿಕಲ್ಚರಲ್ ಬಿಸ್ನೆಸ್ ಇದೆ, ಎಲ್ಲಿ ರೇಷ್ಮೆ ಬಿಸ್ನೆಸ್ ಇದೆ, ಮ್ಯಾಂಗೋ ಬಿಸ್ನೆಸ್ ಎಲ್ಲಿದೆ, ನನಗೆ ಅರ್ಥ ಆಗಿದೆ. ಡಿ ಕೆ ಇವರು ಡಾಕ್ಟರ್ ಮಂಜುನಾಥ್ ಅವರು ಅರ್ಥ ಮಾಡ್ಕೊಳ್ತಾರೆ. ಕೈ ಹಿಡಿದ್ರೆ ದೇಹದ ರಿಸಲ್ಟನ್ನು ಅವ್ರು ಕೊಡೋದು, ಕೈ ನಾಡಿ ಪರೀಕ್ಷೆ ಮಾಡಿದ್ರೆ ದೇಹದ ರಿಸಲ್ಟನ್ನು ಕೊಡೋಂಥವ್ರು. ಕ್ಷೇತ್ರ ಸುತ್ತರೆ ಕ್ಷೇತ್ರದ ಬಗ್ಗೆ ಗೊತ್ತಾಗ್ತದೆ. ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಕಳೆದ 3-4 ದಿನಗಳಿಂದ ಚೊಂಬು ಅಭಿಯಾನ ಅಂತ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ? ಏನು ಚಂಬು, ಅದು ಆ ಚೆಂಬೆ ನಮಗೆ ಅಕ್ಷಯ ಪಾತ್ರ ಆಗಿದೆ. 28 ಚೆಂಬು 28 ಕ್ಷೇತ್ರಕ್ಕೆ ಅಕ್ಷಯ ಪಾತ್ರೆ ಆಗಿ ದೇವೇಗೌಡರು ಕೊಟ್ಟಿದ್ದಾರೆ. ನಿನ್ನೆ ದಿನ ನಾವು ಅದನ್ನು ಅಕ್ಷಯ ಪಾತ್ರೆ ಅಂತ ಟ್ರೀಟ್ ಮಾಡ್ಕೊಂಡಿದ್ವಿ. ಚೆಂಬು ನಮಗೆ ಬರುತ್ತಾ, ಅಕ್ಷಯ ಪಾತ್ರೆ ನಮಗೆ ಬರುತ್ತಾ, ಯಾರಿಗೆ ಬರುತ್ತೆ ಅನ್ನೋಂಥದ್ದು 26ನೇ ತಾರೀಕು ಬಟನ್ ಒತ್ತೋದ್ರ ಮುಖ್ಯನ 4ನೇ ತಾರೀಕು ರಿಸಲ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ. JDS ಪಕ್ಷ ತುಂಬ ಪ್ರಬಲವಾಗಿತ್ತು, ಏಕೈಕ ಪ್ರಾದೇಶಿಕ ಪಕ್ಷ. ಇವತ್ತೆಲ್ಲೋ ಹಳೆ ಮೈಸೂರು ಭಾಗ ಅವ್ರಿಗೆ ತುಂಬ ವಿಜೃಂಭಿಸ್ತಿತ್ತು. ಹಳೆ ಮೈಸೂರು ಭಾಗ ಅಂದರೆ JDS ಅನ್ನೋದಿತ್ತು. ನಿಮ್ಮ ಹತ್ರ ಮೈತ್ರಿ ಮಾಡ್ಕೊಂಡ್ಮೇಲೆ ಎಲ್ಲೋ ಅವ್ರ ಮುಂದಿನ ದಿನಗಳಲ್ಲಿ ಶಕ್ತಿ ಕುಂದಿತ ಬರ್ತಾ ಇದೆಯಾ? ನೋಡಿ, JDS ಅವರಿಗೆ ಹಾಸನ್ನು, ಮಂಡ್ಯ, ರಾಮನಗರ, ಕೋಲಾರ, ತುಮಕೂರಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರಾಬಲ್ಯ ಇದೆ. MLAಗಳು ಗೆದ್ದಿದ್ದಾರೆ, MP ಗೆದ್ದಿದ್ದಾರೆ. ಮತ್ತು ಈ ರಾಜ್ಯದಲ್ಲಿ ರೂಲಿಂಗ್ ಮಾಡಿರ್ತಕ್ಕಂಥ ಪಾರ್ಟಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಒಂದು ಪಾರ್ಟಿ ಅದು. ಆಯಾ ಈ ರಾಜ್ಯಗಳಲ್ಲಿ ಕೆಲವೊಂದು ರೀಜನಲ್ ಪಾರ್ಟೀಸು ತಮ್ಮದೇ ಆದಂಥ ಒಂದು 10 to 15-20% ವೋಟರ್ಸ್ ಇದ್ದರು. ಅವರು ಗೆಳೆಯೋಕ್ಕಾಗದೇ ನಿರ್ಣಯ ಮಾಡುವಂಥ ಶಕ್ತಿ ಅವ್ರಿಗಿರ್ತದೆ. ಇವತ್ತು ಒಂದು 12 ಕ್ಷೇತ್ರದಲ್ಲಿ JDSನ ನಿರ್ಣಾಯಕ ಮತದಾರ ಇರೋದ್ರಿಂದ ನಮಗಿದು ಅನುಕೂಲ ಆಗಿದೆ. ರಾಯಚೂರಲ್ಲಿ ಇವರು MLA ಇದ್ದಾರೆ, ತುಮಕೂರಲ್ಲಿ ಇವರು MLA ಇದ್ದಾರೆ, ಶಿವಮೊಗ್ಗದಲ್ಲಿ ಇವರು MLA ಇದ್ದಾರೆ. ನಮಗೆ ನಿರ್ಣಾಯಕ ಪಾತ್ರಗಳವೆಲ್ಲ ಅಲ್ಲ. ಈ ನಿಮ್ಮದು BJP JDS ಮೈತ್ರಿ ಏನಿದೆಯೋ, ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಈ ಮೈತ್ರಿ ಇರಲ್ಲ ಅನ್ನೋ ಆರೋಪ ಇದೆ. ನೋಡಿ, ಕಾಂಗ್ರೆಸ್ಸು JDS ಹೊಂದಾಣಿಕೆ ಆಗಿತ್ತು.
ಲೀಡರ್ಗಳು ಒಂದಾದ್ರು, ಪಾರ್ಟಿ ವರ್ಕರ್ಗಳು ಒಂದಾಗಿರಲಿಲ್ಲ. ಈ ಸಲ BJP JDSನ ಕಾರ್ಯಕರ್ತರಿಗೆ ತುಂಬ ಖುಷಿ ಇದೆ, ಹೊಂದಾಣಿಕೆ ಆಗಿರ್ತಕ್ಕಂಥದ್ದು. ಲೀಡರ್ಗಿಂತಲೂ ಖುಷಿಯಾಗಿರೋದು ಪಾರ್ಟಿ ವರ್ಕರ್ಸ್ಗೆ. ಲಾಸ್ಟ್ ಟೈಮು JDSನ ಕೆಲವು ಜನ ನನಗೆ ಓಟ್ ಹಾಕಿದ್ಕೆ ನನಗೂ 6-3 ಲಕ್ಷ ಓಟ್ ಬಂತು. ಸ್ವಲ್ಪ ಇದ್ದಿರೋ ನನಗೆ ಇದ್ದೇ ಬಿಡ್ತಿದೆ. ಈ ಸಲ ಕಾರ್ಯಕರ್ತರಿಗೆ ಒಟ್ಟಿಗೆ ಹೋಗ್ಬೇಕು, ಒಟ್ಟಿಗೆ ಹೋಗ್ತಾ ಇದೀವಿ ಅನ್ನತಕ್ಕಂಥದ್ದು ಒಂದು ಹೋಗ್ಬೇಕು ಅನ್ನೋದು ಒಂದು ತುಮಲಿತ್ತು. ಅದು ಅವಕಾಶ ಸಿಕ್ತು ನಮಗೆ. ಈ ಸಲ ಒಟ್ಟಿಗೆ ಹೋಗ್ತಾ ಇದ್ವಿ. ಸರ್, ನೀವು 2 ವಿಧಾನಸಭೆ ಮತ್ತು 1 ಲೋಕಸಭಾ ಚುನಾವಣೆಯನ್ನು ಎದುರಿಸಿ ಹಲವಾರು ರೀತಿಯಲ್ಲಿ ಈ ಸಕ್ರಿಯವಾಗಿ ತೊಡಗಿಸಿಕೊಂಡಿರೋದ್ರ ಜೊತೆಗೆ ಈ ಬಾರಿ BJP ರಾಜ್ಯ ವಕ್ತಾರರಾಗಿದ್ದ ಇಡೀ ಸ್ಟೇಟಲ್ಲಿ, ಇಡೀ ರಾಜ್ಯದಲ್ಲಿ 28 ಸ್ಥಾನವನ್ನು ಯಾವ ಆಧಾರದ ಮೇಲೆ 28 ಗೆಲ್ತೀವಿ ಅಥವಾ ಎಲ್ಲಿ ಸೋಲ್ತೀವಿ ಅನ್ನೋದು ಇದೆಯಾ? ಕಷ್ಟ ಇದೆ ಈ ಕ್ಷೇತ್ರ ಅನ್ನುವಂಥದ್ದು. ನಾನು ಜನರಲ್ ಸೆಕ್ರೆಟರಿ ಆಗಿ ಸುಮಾರು ಒಂದು 30 ಜಿಲ್ಲೆಯಲ್ಲಿ 24 ಜಿಲ್ಲೆ ನಾನು ಪ್ರವಾಸ ಮಾಡಿದೆ ಜನರಲ್ ಸೆಕ್ರೆಟರಿಯಾಗಿ. ಜನರಲ್ ಸೆಕ್ರೆಟರಿ ಇಲ್ಲದೇ ಇರುವಾಗ ಆ ಜಿಲ್ಲೆಗಳಲ್ಲೂ ನಾನು ಪ್ರವಾಸ ಮಾಡಿ ಒಟ್ಟಾರೆ ರಾಜ್ಯದ ಜಿಯೋಗ್ರಫಿಕಲಿ ನನಗೊಂದು ಕಲ್ಪನೆ ಇದೆ, ಎಲ್ಲಿ ಏನು ಇತ್ತು, ಪಲ್ಸ್ ಏನು ಅಂತಕ್ಕಂಥ. ಅಸೆಂಬ್ಲಿ ಎಲೆಕ್ಷನ್ ನಡೆಯುವಾಗಲೇ ಒಂದು ರಿಸಲ್ಟ್ ಕೊಡ್ತಾರೆ ಜನ, ಲೋಕಲ್ ಬಾಡಿ ಎಲೆಕ್ಷನ್ ನಡೆಯುವಾಗ ಒಂದು ರೀತಿ ರಿಸಲ್ಟ್ ಕೊಡ್ತಾರೆ ಜನ. ಪಾರ್ಲಿಮೆಂಟ್ ಚುನಾವಣೆ ನಡೆಯುವಾಗ ಲಾಸ್ಟ್ ಟೈಮ್ 25 ಸೀಟ್ ನಾವು ಬಂತು, ನಾವು ಅಧಿಕಾರದಲ್ಲಿ ಇರಲಿಲ್ಲ. ಲಾಸ್ಟ್ ಟೈಮು ಪಾರ್ಲಿಮೆಂಟ್ ಚುನಾವಣೆ ನಡೆಯುವಾಗ ನಾವು BJP ಅಧಿಕಾರದಲ್ಲಿ ಇರಲಿಲ್ಲ, 25 ಸ್ಥಾನ ನಾವು ಗೆದ್ವಿ. 22ರಿಂದ 23 ನಾವು ಲೆಕ್ಕ ಹಾಕೊಂಡಿದ್ದು, 25 ನಾವು ಗೆದ್ವಿ. ಈ ಸಲ ಅದೇ ರಿಸಲ್ಟು ಪಾರ್ಲಿಮೆಂಟಲ್ಲಿ 25 ಇದ್ದಂಥದ್ದು ಪ್ಲಸ್ 3 ಸೇರಿಸ್ಕೊಂಡು 28, 100 ಕೆಲವರು ಗೆಲ್ಲಿತೀವಿ ಅನ್ನತಕ್ಕಂಥ ವಿಶ್ವಾಸ. ಕಾರಣ ಜಿಯೋಗ್ರಫಿಕಲಿ ಕಾನ್ಸ್ಟಿಟ್ಯೂನ್ಸಿಯ ಪಲ್ಸ್ ಏನು ಅನ್ನತಕ್ಕಂಥದ್ದು ನನಗೆ ಗೊತ್ತಿದೆ. DK ಸುರೇಶ್ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಒಳ್ಳೆ ಮಾತನ್ನು ಆಡಿದ್ರು, ಸಂಸದೀಯ ಪಟುವಾಗಿದ್ದರು, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಧ್ವನಿ ಎತ್ತಿದ್ರು. ಇನ್ನು ಉಳಿದಂಥ ಇವರು 25 ಜನ ಧ್ವನಿ ಎತ್ತಲಿಲ್ಲ ಅನ್ನೋ ಆರೋಪನೂ ಸಹ ಇದೆ. ಆಗ 28 ತೊಗೊಂಡು ಏನು ಮಾಡಲಿ ನಾವು ಇಟ್ಕೊಂಡು ಅಂತ ನೋಡಿ. ಅವ್ರ ಅಣ್ಣ ಅವ್ನು ಮಾತು ಹೇಳಿದ್ರು, ನೋ ಕಾವೇರಿ ಇಸ್ ನಾಟ್ ಅವರ್ ರಿವರ್, ದಿಸ್ ಇಸ್ ದಿ ಸೌತ್ ಇಂಡಿಯಾ ರಿವರ್ ಅಂದರು. DK ಸುರೇಶ್ ಬಡ್ಜೆಟ್ ಅಲೋಕೇಶನ್ಸ್ ಬಗ್ಗೆ ನಾವು ಬೇರೆ ದೇಶ ಕೇಳಬೇಕಾಗ್ತದೆ ಅಂತ ಕೇಳಿದ್ರು. ದೇಶ ಉಳಿಯುವಂಥ ಮಾತಿದೆಯಲ್ಲ, ಜನ ಅವತ್ತು ಡಿಸೈಡ್ ಮಾಡಿದ್ದಾರೆ. ಇವ್ರಿಗೆ ತಮ್ಮ ಅಣ್ಣ ಉಪಮುಖ್ಯಮಂತ್ರಿ ಆದ ತಕ್ಷಣವೇ ದೇಶ ಒಡೆಯೋ ಮಟ್ಟಕ್ಕೆ ಇವ್ರು ಹೊಟ್ಟಿದ್ದಾರೆ ಅನ್ನತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ. ನೋಡಿ, ಕೆಲವು ಮಾತುಗಳು ಇದೆಯಲ್ಲ, ಮಾತಾಡೋಂಥ ಮಾತುಗಳನ್ನು ಜನ ಭಾಳ ಗಂಭೀರವಾಗಿ ತೆಗೆದುಕೊಳ್ತಾರೆ. ಅವ್ರಿಗೆ ದೇಶ ಒಡೆಯೋದು, ದೇಶ ಎಡ್ ಮಾಡೋವಂಥದ್ದು ಇದೆಯಲ್ಲ, ಯಾರೂ ಇದನ್ನು ಒಪ್ಕೊಳ್ಳೋವಂಥದ್ದಲ್ಲ. ನಾವು ಅದನ್ನು ವಿರೋಧ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. 2 ದೇಶ, 2 ಪ್ರಧಾನ, 2 ಕಾನೂನು, 2 ಸಂವಿಧಾನಗಳು ಇರಬಾರ್ದು ಅಂತ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಜನ DK ಸುರೇಶ್ಗೆ ಈ ಸಲ 5 ವರ್ಷ ರೆಸ್ಟ್ ತೊಗೊಳ್ಳಿ ಅಂತೇಳಿ ಕಳಿಸ್ತಾರೆ. ಸರ್, ಕೊನೆಯದಾಗಿ ಮೋದಿಯವರು ಲಾಸ್ಟ್ ಟೈಮ್ ಬಂದಾಗ ಹೇಳ್ತಾರೆ, ಮತ್ತೆ ಅಂಬೇಡ್ಕರ್ ಅವರೇ ಹುಟ್ಟು ಬಂದರೂ ಸಂವಿಧಾನವನ್ನು ಬದಲಾಯಿಸೋಕ್ಕಾಗಲ್ಲ ಅಂತ. ಅದೇ ರೀತಿಯಲ್ಲಿ ಅನಂತಕುಮಾರ್ ಹೆಗಡೆ ಸೇರಿದಂಗೆ ಹಲವಾರು ಬಾರಿ ಬೇರೆ ಬೇರೆ ರೀತಿಯ ನಾಯಕರು ಸಂವಿಧಾನ ಒಡೆಯೋ ಮಾತಾಡಿದಾಗ ಯಾಕೆ ನಿಮ್ಮ ರಾಜ್ಯದ ನಾಯಕರಾಗಲಿ ರಾಷ್ಟ್ರದ ನಾಯಕರಾಗಲಿ ಯಾಕೆ ಮಾತಾಡಲಿಲ್ಲ? ಸಂವಿಧಾನವನ್ನು ಯಾರೂ ಸಹ ಬದಲಾವಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದೊಂದು ರೀತಿ ಭಗವದ್ಗೀತೆ ಇದ್ದಂಗೆ. ಈಗಾಗಲೇ ಭಗವದ್ಗೀತೆ ಬರೆದ ಮೇಲೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಿಕ್ಕೆ ಆಗ್ತದ? ಬದಲಾವಣೆ ಮಾಡಲಿಕ್ಕೆ ಈ ಕೆಲವು ಕೊಡ್ತಕ್ಕಂಥ ಹೇಳಿಕೆಗಳನ್ನು ನಾವು ಅದನ್ನು ಒಪ್ಪೋದಿಲ್ಲ. ಅನಂತಕುಮಾರ್ ಹೆಗಡೆ ಹೇಳಿದ್ದನ್ನು ನಾವು ಡಿಫೆಂಡ್ ಮಾಡಿಕೊಡ್ತಿಲ್ಲ. ಅದಕ್ಕೆ ಪ್ರಾಯಶ್ಚಿತ್ತ ಡಿಫೆಂಡ್ ಮಾಡ್ಕೊಳ್ಳಿಲ್ಲ, ಅದು ವಿರುದ್ಧನೂ ಮಾತಾಡಲಿಲ್ಲ ಅಲ್ಲ. ಆದರೆ ಪ್ರಾಯಶ್ಚಿತ್ತ ತೊಗೊಂಡಿದ್ರು ಅವರು. 2 ಪ್ರಾಯಶ್ಚಿತ್ತ. ಟಿಕೆಟ್ ಕೊಡದೇನೆ ಅದಕ್ಕೆ ಮುಂಚೆ ಮಂತ್ರಿ ಇಲ್ಲಿದ್ರು ಅವರು, ಮಂತ್ರಿ ಸ್ಥಾನ ಕಳ್ಕೊಂಡ್ರು. ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ, ಆದರೆ ಅದಕ್ಕೋಸ್ಕರ ಕೊಟ್ಟಿಲ್ಲ ಅನ್ನತಕ್ಕಂಥದ್ದಲ್ಲ. ಕೆಲವೊಂದು ಬದಲಾವಣೆ ಆಗಿದೆ. ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಯಾರೇ ಅಷ್ಟೇಲಿ ಕಾನ್ಸ್ಟಿಟ್ಯೂಷನ್ ಅನ್ನತಕ್ಕಂಥದ್ದು ಸಂವಿಧಾನವೇ, ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕಲ್ಲ. ಆದರೆ ಸಂವಿಧಾನ ಬದಲಾವಣೆ ಅನ್ನತಕ್ಕಂಥದ್ದನ್ನು ಇವರು ಇದೊಂದು ಅಜೆಂಡಾ ಆಗಿ ತೊಗೊಂಡು ಮಾತಾಡ್ತಾ ಇದ್ದಾರೆ. ಅಜೆಂಡಾ ಈಗ ಸಂವಿಧಾನ ಬದಲಾವಣೆ ಮಾಡಿದವರು ಯಾರು? ಶಾಬಾನು ಪ್ರಕರಣದಲ್ಲಿ ಸಂವಿಧಾನ ಬದಲಾವಣೆ ಮಾಡಿದರು. ಅದಕ್ಕೆಲ್ಲ ತಿದ್ದುಪಡಿಗಳಾಗಿದೆ ಹಂತವಾಗಿ ಕಾಲಕ್ರಮೇಣ. ರಾಹುಲ್ ಗಾಂಧಿ ಸಂವಿಧಾನದ ವಿರುದ್ಧವಾಗಿ ತಿದ್ದುಪಡಿ ಮಾಡಿ ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ ತೀರ್ಮಾನ ಮಾಡಿದ್ರು. ಇದರಲ್ಲಿ ಜೂನ್ 25, 1975 ಸಂವಿಧಾನದ ವಿರುದ್ಧವಾಗಿ ತುರ್ತು ಪರಿಸ್ಥಿತಿಯನ್ನು ಈ ದೇಶದಲ್ಲಿ ತೆಗೆದುಕೊಂಡ್ಬಂದ್ರು. ಸಂವಿಧಾನ ಬದಲಾವಣೆ ಬೇರೆ, ತಿದ್ದುಪಡಿ ಬೇರೆ. ಸಂವಿಧಾನ ಯಾವುದೇ ಕಾರಣಕ್ಕೆ ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಂಡು. ಈಗ ಪ್ಲಾನಿಂಗ್ ಕಮಿಷನ್ ಇದ್ದಿದ್ದು ನೀತಿ ಆಯೋಗ ಅಂತ ಆಯ್ತು. ಅಂದ್ರೆ ಸಂಪೂರ್ಣವಾಗಿ ಬದಲಾವಣೆ ಮಾಡಲ್ಲ, ಅನುಕೂಲಕ್ಕೆ ತಕ್ಕಂತೆ ಜನರ ಅಭಿಪ್ರಾಯಕ್ಕೆ ತಕ್ಕಂತೆ. ಆರ್ಟಿಕಲ್ 370 ಇರಲೇ ಇಲ್ಲ ಸಂವಿಧಾನದಲ್ಲಿ, ಇರಲಿಲ್ಲ. ಇನ್ಕ್ಲೂಡ್ ಮಾಡಿದ್ಯಾರು? ಗೋಪಾಲ ಅಯ್ಯಂಗಾರು ಮತ್ತು ನೆಹರೂರವರು ಇನ್ಕ್ಲೂಡ್ ಮಾಡೋದನ್ನ, ಅಮಿತ್ ಅವರು ತೆಗೆದ್ರು. ಅದನ್ನ ತಿದ್ದುಪಡಿ ಬೇರೆ, ಬದಲಾವಣೆ ಅದೇ ಹೇಳಕ್ ಬಂದೆ ಅಂದ್ರೆ ತಿದ್ದುಪಡಿ ಅಂತ ಹಾಗೆ ಆಗುತ್ತೆ. ಈಗ ನೋಡಿ, ಆರ್ಟಿಕಲ್ 370 ನಾವು ತೆಗೆದ್ವಿ. ಆರ್ಟಿಕಲ್ 370 ಸಂವಿಧಾನ ಇರಲೇ ಇಲ್ಲ. ಸೇರಿಸಿದ್ಯಾರು? ಕಾಂಗ್ರೆಸ್ ಸೇರಿಸಿದ್ದು. ಅದು ನಾವು ತೆಗೆದ್ವಿ. ಜನಪರವಾಗಿರ್ತಕ್ಕಂಥದ್ದನ್ನ ಹೊಸದಾಗಿ ಯಾವುದೋ ಒಂದು ಒಳ್ಳೆ ಯೋಜನೆಗಳು ತರಬೇಕು, ಅದನ್ನು ಸೇರಿಸ್ಕೊಂಡು ತೊಗೊಂಡೋಗ್ಬೋದು. ಕಿತ್ತಾಕ್ಲಿಕ್ಕೆ ಆಗೋಲ್ಲ. ಯಾವುದೋ ಸಹ ಸಂವಿಧಾನದ ಒಂದು ಅಕ್ಷರವೂ ಕಿತ್ತಾಕ್ಲಿಕ್ಕೆ ಆಗಲ್ಲ. ಅಡಿಷನಲ್ ಆಗಿ ಸೇರಿಸ್ಕೊಂಡು ಹೋಗ್ಬೋದು. ಸರ್, ಕೊನೆಯದಾಗಿ
ಈ 3 ಕ್ಷೇತ್ರಗಳ ಬಗ್ಗೆ ಹೇಳಿ ಸರ್, ಒಂದೇ ಪದದಲ್ಲಿ ಹೇಳಿ. 3 ಕ್ಷೇತ್ರಗಳು ತುಂಬ ಟಫ್ ಇದೆ. ಎಲ್ಲಾದರೂ ಒಂದು ಕಡೆ ನಿಮಗೆ ಅಳುಕಿದೆಯಾ? ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಶಿವಮೊಗ್ಗ. ಎಲ್ಲೂ ನಮ್ಗೆ ಅಳಿಕಿಲ್ಲ. 28ಗೆ 28 ಗೆಲ್ಲಿದ್ರೆ 25+3 3+25 25 BJP, 3 ಜನತಾದಳ. 28ಗೆ 100ಕ್ಕೆ 100ರಷ್ಟು ಗೆದ್ದೇ ಗೆಲ್ತೀವಿ. ನಿನ್ನೆ ನಾನು ಭಾಷಣದಲ್ಲಿ ಮಾತಾಡಿದ್ದೀನಿ, ನರೇಂದ್ರ ಮೋದಿ ಅವರಿಗೆ 25 ಓಟ್ ಬಂದಿತ್ತು ಲಾಸ್ಟ್ ಟೈಮು. ಈ ಸಲ 28 ಓಟ್ ಬರುತ್ತೆ ಪ್ರಧಾನಮಂತ್ರಿ ಆಗಲಿಕ್ಕೆ. ಕರ್ನಾಟಕದಿಂದ 28 ಓಟು ಸಿಗುತ್ತೆ ಅಂತ ಹೇಳಿದ್ರೆ 28 ಜನನ ಗೆಲ್ತಾರೆ. 25+3 28. ಈ ಸಲ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿಗೆ ಓಟ್ ಸಿಗುತ್ತೆ. ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕರೇ, ಇಷ್ಟೊತ್ತು BJP ಪಕ್ಷದ ರಾಜ್ಯದ ವಕ್ತಾರರಾದಂತಹ ಅಶ್ವಥ್ ನಾರಾಯಣರವರು ನಮ್ಮ ಜೊತೆ ಚರ್ಚೆಯನ್ನು ನಡೆಸಿದ್ರು. ಯಾಕೆ ನಾವು 28 ಕ್ಷೇತ್ರಗಳನ್ನು ಗೆಲ್ಲಬೇಕು, ಮತ್ತು ಯಾಕೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ನಾವು ಗೆದ್ದರೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬಯಲುಸೀಮೆಗೆ ಸಂಬಂಧಪಟ್ಟಂತೆ, ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ ಅವೆಲ್ಲವನ್ನು ಕಾರ್ಯಗತಕ್ಕೆ ತರ್ತೀವಿ. ಡಾಕ್ಟರ್ ಮಂಜುನಾಥ್ ಅವರು ಖಂಡಿತವಾಗ್ಲಿ ಗೆಲ್ತಾರೆ, ಈ ಸಾರಿ DK ಸುರೇಶ್ ಅವರು ಸೋಲ್ತಾರೆ ಅನ್ನುವಂಥ ಮಾತುಗಳನ್ನು ಅವರು ಆಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಹಾಗೂ ಮತ್ತೊಬ್ಬ ನಾಯಕರ ಜೊತೆ ನಿಮ್ಮ ಜೊತೆ ಮಾತನಾಡ್ತೀನಿ. ನಮಸ್ಕಾರಗಳು ಸರ್. ನಮಸ್ತೆ. ನಮಸ್ಕಾರ.